ಆಕಾಶವಾಣಿ ಧಾರವಾಡ. ಪ್ರಸಕ್ತ ಸಾಲಿನ ಹೊಸ ಶಿಕ್ಷಣ ನೀತಿಯ ಅನ್ವಯ ಸಿಬಿಎಸ್ಇಯಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ವಿಶ್ರಾಂತ ಶಿಕ್ಷಣ ಆಯುಕ್ತರು ವೆಂಕಟೇಶ್ ಮಾಚಕನೂರ್, ಡಯಟ್ ಮುಖ್ಯಸ್ಥರು ಶಿವಶಂಕರ್ ಹಿರೇಮಠ್ ಹಾಗೂ ನಿವೃತ್ತ ಶಿಕ್ಷಣ ನಿರ್ದೇಶಕರು ಸಿದ್ದರಾಮನಹಳ್ಳಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಶಿಕ್ಷಣ ನೀತಿ ಅನ್ನೋದು ಸರ್ಕಾರ ಮಾಡಬೇಕು. ಯಾಕಂದ್ರೆ ನಮ್ಮ ದೇಶದೊಳಗ ಶಿಕ್ಷಣ ಇನ್ನು ಸಾರ್ವಜನಿಕವಾಗಿ ಸರ್ಕಾರದ ಕರ್ತವ್ಯ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದೀವಿ. ಮತ್ತೆ ಸರ್ಕಾರ ತುಂಬಾ ಯಶಸ್ವಿಯಾಗಿ ನಿಭಾಯಿಸ್ತಾ ಬಂದದ್ದು. ಕಾಲಕ್ಕೆ ತಕ್ಕಂತೆ ನೀತಿಗಳನ್ನು ಮಾಡ್ತಾ ಮಕ್ಕಳಲ್ಲಿ ಏನು ನಾವು ವಿಷಯಗಳನ್ನು ಹೇಳಬೇಕು. ಯಾಕಂದ್ರೆ ಇವತ್ತು ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂದ್ರೆ ನಮಗೆ ವಿಚಾರ ಮಾಡೋ ಶಕ್ತಿ ಇದೆ. ನಾವೆಲ್ಲ ವಿಚಾರವಂತರಾಗಿರೋದ್ರಿಂದ. ಆದ್ರೆ ವಿಚಾರಗಳ ಹಾದಿ ಹೆಂಗಿರ್ಬೇಕು, ಸರಿಯಾಗಿರ್ಬೇಕಲ್ಲ. ಹೀಗಾಗಿ ನಾವು ಒಂದು ವ್ಯವಸ್ಥಿತಬದ್ಧವಾಗಿ ಜೀವನದೊಳಗೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ಧರಿಸುವುದು ನಮ್ಮ ಶಿಕ್ಷಣ. ನಾವು ಶಿಕ್ಷಣವಂತರಾದ್ರೆ ನಮ್ಮ ಆಗುವಗಳನ್ನ ನೋಡಿಕೊಂಡು ನಮಗೆ ಮುಂದಿನ ಬೆಳಕು ಕಾಣ್ತದೆ. ಅದ್ರ ಮೂಲಕ ಗುರಿ ನಾವು ಮುಟ್ಲಿಕ್ಕೆ ಆಗ್ತದೆ. ಗುರು ಬೇಕೇ ಬೇಕಾಗ್ತದೆ. ಏನ್ ಕಲಿಸಬೇಕು ಗುರು ಅನ್ನೋದನ್ನೇ ಹೇಳುವಂತದ್ದು ಶಿಕ್ಷಣ ನೀತಿ. ಇವತ್ತ ಹೊಸ ಶಿಕ್ಷಣ ನೀತಿ ಕೇಂದ್ರ ಸರ್ಕಾರ ಜಾರಿಗೆ ತಂದದ. ಸಾಕಷ್ಟು ರಾಜ್ಯಗಳಲ್ಲಿ ಅದು ಅನುಷ್ಠಾನ ಆಗಿದೆ. ಆಮೇಲೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕುರಿತು ಅದಕ್ಕೆ ಬಹಳ ಒತ್ತು ನೀಡಲಾಗಿದೆ. ವಿಶೇಷವಾಗಿ ಹೊಸ ಶಿಕ್ಷಣ ನೀತಿಯೊಳಗೆ ಮಾತೃಭಾಷೆಗೆ ಒತ್ತು ನೀಡೋದ್ರ ಜೊತೆಗೆ ಪ್ರಾತ್ಯಕ್ಷಿಕೆ, ಪ್ರಾಕ್ಟಿಕಲ್ ಎಜುಕೇಶನ್ ಬಗ್ಗೆ. ಅಂದ್ರೆ ಇವತ್ತು ನಾವು ನೋಡಿ ಕಲಿತದ್ದು ಮಾಡಿ ತಿಳಿದಾಗ ಮಾತ್ರ ಮನಸ್ಸಿನೊಳಗೆ ರಿಜಿಸ್ಟರ್ ಆಗ್ತದೆ. ಇದನ್ನ ಹೆಚ್ಚು ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಒತ್ತು ಕೊಡಲಾಗಿದೆ. ಪ್ರಾಯೋಗಿಕ ಅಂತಂದ್ರೆ ಇವತ್ತು ಕೌಶಲ್ಯ ಭರಿತವಾದಂತಹ ಶಿಕ್ಷಣವನ್ನ ನೀಡಬೇಕಾಗಿದೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಅದಕ್ಕೆ ಕೌಶಲ್ಯ ಭಾರತ ಅಂತಾನೆ ಹೆಸರಿಟ್ಟಿದ್ದಾರೆ. ಅಂದ್ರೆ ಎಸ್ಎಸ್ಎಲ್ಸಿ ನಂತರ 10ನೇ ತರಗತಿ ಆಗೋ ಹೊತ್ತಿಗೆನೆ ಅವರಿಗೆ ಒಂದು ಈ ಕೌಶಲ್ಯ ಕುರಿತಂತೆ ಏನೇನು ಕೌಶಲ್ಯಗಳನ್ನು ನಾವು ಮಾಡಬಹುದು, ಮತ್ತೆ ಯಾವ ರೀತಿ ನಮ್ಮ ಒಂದು ಬುದ್ಧಿ ಮತ್ತು ನಮ್ಮ ಇರೋ ಶಕ್ತಿ ಎರಡನ್ನೂ ಉಪಯೋಗಿಸಿ ಮಾಡುವಂತಹದ್ದು ಕೌಶಲ್ಯ, ಅವುಗಳನ್ನ ಹೇಗೆ ಜಾಗರೂಕವಾಗಿ ಮಾಡಬಹುದು ಅನ್ನೋದನ್ನ ಹೆಚ್ಚು ಹೊತ್ತು ಕೊಟ್ಟು ಕಲಿಸಲಾಗ್ತಾ ಇದೆ. ಯಾಕಂದ್ರೆ ಒಂದು ಥಿಯರಿಟಿಕಲ್ ಎಜುಕೇಶನ್ ಆಗಬಾರ್ದು. ಅದು ಹಾಗೆ ಹೋಗ್ಬಿಡ್ತದೆ, ಮರ್ತು ಹೋಗ್ಬಿಡ್ತದೆ. ಆದ್ರೆ ಅದನ್ನ ನಾವು ನಿಜವಾಗಿ ಅದು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಯಾವುದೋ ಒಂದು ಕ್ರಿಯೆಯನ್ನ ಕೃತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಅದು ನೆನಪಿನಲ್ಲಿ ಉಳಿತದೆ ಮತ್ತು ಅದು ಮುಂದೆಗೆ ದಾರಿ ದೀಪ ಆಗ್ತದೆ ಅನ್ನೋ ಉದ್ದೇಶದಿಂದ ಹೊಸ ಶಿಕ್ಷಣ ನೀತಿಯೊಳಗ ಹಲವಾರು ಬದಲಾವಣೆಗಳಿವೆ. ಇವತ್ತು ನಾವು ಈ ಒಂದು ಚರ್ಚೆಗೆ ತೆಗೆದುಕೊಳ್ಳುವಂತಹದ್ದು ಸಿಬಿಎಸ್ಇ ಬೋರ್ಡ್. ಸಿಬಿಎಸ್ಇ ಬೋರ್ಡ್ ನಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕುರಿತು ಸಾಕಷ್ಟು ಬದಲಾವಣೆಗಳಾಗಿದೆ. ಮಾತೃಭಾಷೆಗೆ ಒತ್ತು ಕೊಡಲಾಗಿದೆ. ಸಾಕಷ್ಟು ಆಂಗ್ಲ ಭಾಷೆಯಲ್ಲಿರುವಂತಹ ಪದ್ಧತಿಯನ್ನ ಬದಲಿ ಮಾಡಿ ಆಯಾ ಮಾತೃಭಾಷೆಯಲ್ಲೇ ಶಿಕ್ಷಣ ಆಗಬೇಕು ಅಂತ ಹೇಳಿ ಪುಸ್ತಕಗಳನ್ನು ಕೂಡ ಬದಲಿ ಮಾಡಲಾಗಿದೆ. ಆ ಕುರಿತಂತೆ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಶ್ರೀ ವಿ.ಎ. ಮಾಚಕನೂರ್ ಇರ್ತಾರೆ. ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಧಾರವಾಡದಲ್ಲಿ ಕಮಿಷನರ್ ಆಗಿ, ಆಯುಕ್ತರಾಗಿ ಸಾಕಷ್ಟು ವಿಸ್ತೃತ ಅನುಭವ ಉಳ್ಳಂತವರು. ಅವರು ನಮ್ಮ ಜೊತೆಗಿರೋದು ಯಾಕಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಳಗೆ ಆಡಳಿತದ ಮಟ್ಟದೊಳಗೆ ಏನೇನು ಬದಲಾವಣೆ ಆಗ್ತದೆ, ಏನೇನು ಚರ್ಚೆಗಳಾಗ್ತದೆ, ಹೆಂಗೆ ಒಂದು ನೀತಿ ಅನುಷ್ಠಾನಕ್ಕೆ ಬರ್ತದೆ ಅನ್ನೋದು ನಾವು ತುಂಬಾ ಅಚ್ಚುಕಟ್ಟಾಗಿ ಬಲ್ಲವರು. ಆತ್ಮೀಯ ಕೇಳೋರು ನಿಮ್ಮೆಲ್ಲರ ಪರವಾಗಿ ಶ್ರೀ ವೆಂಕಟೇಶ್ ಮಾಚಕನೂರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ವೆಂಕಟೇಶ್ ಸರ್. ನೀವು ಬಹಳ ದಿವಸ ನಂತರ ಆಕಾಶವಾಣಿಗೆ ಬಂದಿರಿ. ನೀವು ನಮ್ಮಲ್ಲಿ ಸಾಕಷ್ಟು ಚಿಂತನೆಗಳನ್ನು ಕೂಡ ಮಾಡಿದ್ದೀರಿ. ಸ್ವಾಗತ, ಸುಸ್ವಾಗತ. ನಮ್ಮ ಜೊತೆಗೆ ಇನ್ನೊಬ್ಬ ಹಿರಿಯರಿದ್ದಾರೆ, ಶ್ರೀ ಶಿವಶಂಕರ್ ಹಿರೇಮಠ್ ಅವರು. ಶಿವಶಂಕರ್ ಹಿರೇಮಠ್ ಅವ್ರನ್ನ ಬಲ್ಲದವರು ಯಾರಿದ್ದಾರೆ? ಅವರು ಬಹಳ 90 ವರ್ಷದ ವಯೋವೃದ್ಧರು. ಮತ್ತೆ ಮುಖ್ಯವಾಗಿ ಶಿಕ್ಷಣದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತವರು. ಧಾರವಾಡದ ಡೈಟ್ ನೊಳಗ ಮುಖ್ಯಸ್ಥರಾಗಿ ಹಲವಾರು ದಶಕಗಳ ಕಾಲ ಹೆಸರು ಮಾಡಿದಂತವರು. ವಿಶ್ರಾಂತ ಜಾಯಿಂಟ್ ಡೈರೆಕ್ಟರ್ ಆಗಿ ಕೂಡ ವಿಶೇಷವಾಗಿ ಶಿಕ್ಷಣ ಇಲಾಖೆಯೊಳಗ ಒಂದು ತಮ್ಮ ಛಾಪನ್ನು ಮೂಡಿಸಿದಂತವರು. ಇವತ್ತು ಕೂಡ ಅವರ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನ ಬೇರೆ ಹೊರದೇಶಗಳೊಳಗೆ ಕೆಲಸ ಮಾಡ್ತಾ ಇರೋದು ನಾವು ಸಂತೋಷದಿಂದ ನೋಡ್ತಾ ಇದ್ದಾರೆ. ಮತ್ತು ಇವತ್ತು ಕೂಡ ಕ್ರಿಯಾಶೀಲರಾಗಿದ್ದಾರೆ. ಸಾಕಷ್ಟು ಓದು ಬರಹ, ಅವರು ನಡೆದಾಡುವುದು ಅಂದ್ರೆ ಸಕ್ರಿಯವಾಗಿ ಚಟುವಟಿಕೆಯಿಂದ ತಮ್ಮ ಆಯುಷ್ಯವನ್ನು ಕಳೀತಾ ಇದ್ದಾರೆ. ಹಾಗೇನೆ ಅವರು ಮಾರ್ಗದರ್ಶಿ ಆಗಿದ್ದಾರೆ. ಇವತ್ತು ಹೊಸ ಶಿಕ್ಷಣ ನೀತಿಯೊಳಗೆ ಮಾತೃಭಾಷೆ ಅಂತಂದ್ರೆ ಅವ್ರಿಗೆ ಯಾವಾಗಲೂ ಕೂಡ ಬಹಳ ಪ್ರೀತಿಯಿಂದ ಅದನ್ನ ಎಲ್ಲರಿಗೂ ಬೋಧಿಸಿದಂತವ್ರು. ಮಾತೃಭಾಷೆ ಅನ್ನೋದು ನಮಗೆ ಬದಲಿ ಮಾಡ್ತದೆ. ಮಾತೃಭಾಷೆಯೊಳಗೆ ನಾವೇನೇ ಕಲಿತರೂ ಕೂಡ ತಾಯಿ ಹಾಗೆ ಭಾಷೆ ಕೂಡ ನಮ್ಗೆ ಹತ್ತಿರ ಆಗಿರ್ತದೆ ಅಂತ ಹೇಳಿ ಅವರು ನಂಬಿದಂತವ್ರು. ಆತ್ಮೀಯ ಕೇಳುಗರೆ, ಇವತ್ತಿನ ಚರ್ಚೆಯೊಳಗೆ ಭಾವಿಸುತ್ತಿರುವಂತಹ ಶ್ರೀ ಶಿವಶಂಕರ್ ಹಿರೇಮಠ್ ಸರ್ ಗುರುಗಳನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮ್ಮ ಜೊತೆಗೆ ಇನ್ನೊಬ್ಬ ಕ್ರಿಯಾಶೀಲ ಗೆಳೆಯರು ಶ್ರೀ ಎಸ್.ಆರ್. ಮನಹಳ್ಳಿ ಅವರು. ಅವರು ಸಾಕಷ್ಟು ಬಿಎಡ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಭಿವೃದ್ಧಿ ಕುರಿತಂತೆ ಹೇಗೆ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನೋದನ್ನ ಅವರು ಬಹಳ ವ್ಯವಸ್ಥಿತವಾಗಿ ದಕ್ಷ ರೀತಿಯೊಳಗೆ ವಿದ್ಯಾರ್ಥಿಗಳಿಗೆ ಬೋಧಿಸಿದಂತವರು. ಅವರ ಎಷ್ಟೋ ವಿದ್ಯಾರ್ಥಿಗಳು ಈಗ ಉನ್ನತ ಅಧಿಕಾರಿಗಳು ಆಗಿದ್ದಾರೆ. ಶಿಕ್ಷಣ ಇಲಾಖೆಯೊಳಗೆ ನಿರ್ದೇಶಕರಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರಿನಿಂದ ಅವರು ನಿವೃತ್ತಿ ನಂತರ ಪ್ರವೃತ್ತರಾಗಿ ಬಹಳ ಸಕ್ರಿಯರಾಗಿದ್ದಾರೆ. ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ಅವರು ಬಿಯು ಆಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಅನುಪಮವಾದ ಕೆಲಸ ಮಾಡಿದ್ದಾರೆ. ಕ್ರಾಂತಿಯನ್ನು ಮಾಡಿದ್ದಾರೆ. ಪರಿಸರ ರಕ್ಷಣೆ ಇರಬಹುದು, ಮತ್ತೆ ಒಂದು ಜಾಗೃತಿ ಇರಬಹುದು, ಒಟ್ಟಾರೆ
ಒಂದು ಶಿಕ್ಷಣ ಕುರಿತಂತೆ ಕಲ್ಯಾಣ ಕರ್ನಾಟಕ ಹಿಂದುಳಿದಿತ್ತು, ಅಲ್ಲಿ ಅಹರ್ನಿಸಿ ದುಡಿದು ಈಗ ಎಲ್ಲರೂ ಸಮಾನರು ಅನ್ನೋ ಒಂದು ಪರಿಕಲ್ಪನೆಯೊಳಗೆ ಅವ್ರು ಮುಂದೆ ಬರ್ತಾ ಇದಾರೆ ಅಂದ್ರೆ ಮನಹಳ್ಳಿ ಅವರ ಒಂದು ಕಾಣಿಕೆಯೂ ಇದೆ ಅಂತ ಹೇಳ್ತಾ ನಮ್ಮ ಚಿಂತನೆ ಯಾವಾಗಲೂ ಕೂಡ ಸದಾ ನಮ್ಮ ಅವರು ಕಾಯಂ ಸದಸ್ಯರು ಅಂತ ಹೇಳ್ಬಹುದು. ಅವ್ರ ಚಿಂತನೆಗಳನ್ನ ನಾವೆಲ್ಲ ಕೇಳಿವಿ. ಬಸವೇಶ್ವರ ವಿದ್ಯಾರ್ಥಿ ಸಂಘದೊಳಗ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಕ್ರಿಯರಾಗಿರುವಂತಹ ಶ್ರೀ ಮನಹಳ್ಳಿಯವರು ಅವರನ್ನ ನಿಮ್ಮೆಲ್ಲರ ಪರವಾಗಿ ಸಿದ್ದರಾಮ ಮನಹಳ್ಳಿ ಅಂತಾನೆ ನಮಗೆ ಬಹಳ ಜನಜನಿತ ಅವರು ನಿಮ್ಮೆಲ್ಲರ ಪರವಾಗಿ ಸಾಕ್ತಿ ಮಾಡ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ಸ್ವಾಗತ ಸಿದ್ದರಾಮ ಮನಹಳ್ಳಿ ಅವರೇ. ನಮಸ್ಕಾರ. ಧನ್ಯವಾದಗಳು. ಪ್ರೊಫೆಸರ್ ಶಿವಶಂಕರ್ ಹಿರೇಮಠ ಅವರೇ, ಶಿಕ್ಷಣ ಅಭಿವೃದ್ಧಿಗಳು ತಮ್ಮನ್ನು ತಾವು ಕಂಕಣಬದ್ಧರಾಗಿ ತೊಡಗಿಸಿಕೊಂಡವರು. ಆರಂಭಿಕವಾಗಿ ಈ ಶಿಕ್ಷಣ ನೀತಿ ಹೇಗೆ ಒಂದು ಆ ಶಿಕ್ಷಣದ ಮೇಲೆ, ಸಾರ್ವಜನಿಕ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತದೆ, ಮತ್ತೆ ಕಾಲಕಾಲಕ್ಕೆ ನೀತಿ ಬದಲಾವಣೆ ಆಗೋದು ಅವಶ್ಯಕತೆ ಇದೆ, ಹೇಗೆ ಅದು ಸರ್ಕಾರದ ಶಿಕ್ಷಣ ನೀತಿ ಅನ್ನೋದು ನಮ್ಮ ಒಂದು ಇಡೀ ಶಿಕ್ಷಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತದೆ? ಒಂದೆರಡು ಮಾತು ಆರಂಭಿಕವಾಗಿ. ಸ್ವಾತಂತ್ರ್ಯೋತ್ತರ ಭಾರತದೊಳಗೆ ಶಿಕ್ಷಣದ ಮುಖಾಂತರ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಒಂದು ಆಶಯ ನಮ್ಮ ಮುಖಂಡರೊಳಗಿತ್ತು. ಆ ಹಿನ್ನೆಲೆಯೊಳಗೆ ಸ್ವಾತಂತ್ರ್ಯ ಪೂರ್ವದೊಳಗೂ ಸಹ ಶಿಕ್ಷಣದ ಬಗೆಗೆ ಮಹಾತ್ಮ ಗಾಂಧೀಜಿಯವರು ಬಹಳಷ್ಟು ಚಿಂತನೆಯನ್ನ ಮಾಡಿದ್ರು. ನೈ ತಾಲೀಮ್ ಅಂತ ಕರೆದರು ಅದಕ್ಕೆ. ಮುಂದೆ ಅದೇ ಜೀವನ ಶಿಕ್ಷಣ ಅಂತ ಆಯಿತು. ಬುನಿಯಾದಿ ತಾಲೀಮ್, ನೈ ತಾಲೀಮ್, ಜೀವನ ಶಿಕ್ಷಣ ಅನ್ನುವಂತಹ ರೀತಿಯೊಳಗೆ ಅದು ಆಡಳಿತ ಇಲ್ಲದೇ ಇರುವಂತಹ ಕಾಲದೊಳಗೆ ಯಾವ ರೀತಿಯಾಗಿ ಪೇರೆಂಟ್ಸು ಭಾಗವಹಿಸಬೇಕು ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖನಗೊಳಿಸಿಕೊಟ್ಟಿತ್ತು. ಮುಂದೆ ನಮ್ಮ ಸಂವಿಧಾನ ರಚನೆ ಆದ್ಮೇಲೆ ಆ ಸಂವಿಧಾನಬದ್ಧವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಹೊಣೆಗಾರಿಕೆ ಶಿಕ್ಷಣದ್ದೂ ಆಯಿತು. ಆ ಹಿನ್ನೆಲೆಯೊಳಗೆ ಪಠ್ಯಕ್ರಮಗಳು ಮತ್ತು ಪಠ್ಯ ಪುಸ್ತಕಗಳೆಲ್ಲ ರಚನೆ ಆದವು ಮತ್ತು ರಾಷ್ಟ್ರೀಯ ನೀತಿ ಅನ್ನೋದನ್ನು ಶುರುವಾಯಿತು. ಈಗ 3 ಸಾರಿ ನಾವು ರಾಷ್ಟ್ರೀಯ ನೀತಿಯನ್ನ ಮಾಡ್ಕೊಂತ ಬಂದಿದ್ದೀವಿ. ಮೊದಲು ಶಿಕ್ಷಣ ರಾಜ್ಯ ಸರ್ಕಾರಗಳ ಪ್ರಮುಖ ಜವಾಬ್ದಾರಿ ಆಗಿರೋದ್ರಿಂದ ಅವರಿಗೆ ಅದನ್ನ ಕಾರ್ಯಾಚರಣೆ ಮಾಡುವಂತಹ ಒಂದು ಅವಕಾಶ ರಾಜ್ಯ ಸರ್ಕಾರಗಳಿಗಿರ್ತದೆ. ಕೇಂದ್ರ ಸರ್ಕಾರ ಒಂದು ರೀತಿಯಾದಂತಹ ಸಹಾಯವನ್ನ ಮಾಡಬೇಕು, ಸಲಹೆಯನ್ನ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ಒಂದು ಹೊಣೆಗಾರಿಕೆ ಅದರದ್ದಾಗಿರ್ತದೆ. ಈ ಹಿನ್ನೆಲೆಯೊಳಗೆ ಶಿಕ್ಷಣವನ್ನು ನಾವು ಸಮವರ್ತಿ ಶಾಖೆಯೊಳಗೆ ಇಟ್ಕೊಂಡಿವಿ. ಅಂದ್ರೆ ಕೇಂದ್ರ ಸರ್ಕಾರನೂ ಭಾಗವಹಿಸುತ್ತದೆ, ರಾಜ್ಯ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ ಅನ್ನುವಂತ ದೃಷ್ಟಿಯೊಳಗೆ. ಆ ಹಿನ್ನೆಲೆಯೊಳಗೆ ಸ್ವಾತಂತ್ರ್ಯ ಬಂದ ಕೂಡಲೇ ನಮಗೆ ಯೂನಿವರ್ಸಿಟಿ ಎಜುಕೇಶನ್ ಸಲುವಾಗಿ ರಾಧಾಕೃಷ್ಣನ್ ಆಯೋಗ ಬಂತು. ಈ ಶಾಲಾ ಶಿಕ್ಷಣದ ಬಗೆಗೆ ಮುದ್ಲಿಯಾರ್ ಕಮಿಷನ್ ರಿಪೋರ್ಟ್ ಬಂತು. ಇದು 50ರ ದಶಕದೊಳಗೆ ಆದಂತಹ ಕಾರ್ಯಗಳೆಲ್ಲ ಇವು. ಅದಾದ್ಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಅನ್ನುವಂತ ದೃಷ್ಟಿಯಿಂದ ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿಯೊಳಗೆ ನಾವು ಆಲೋಚನೆ ಮಾಡಿದ್ದೀವಿ. ಅಲ್ಲಿ ಮಾತೃಭಾಷೆಯಿಂದನೇ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಅಲ್ಲಿಯೂ ವ್ಯಕ್ತವಾಗಿದೆ. ಈ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಯೊಳಗೆ ಸಹ ವ್ಯಾಪಕವಾಗಿ ಶಿಕ್ಷಕರ ಮಹತ್ವವನ್ನು ನಾವು ಗುರುತಿಸಿಕೊಂಡು ಶಿಕ್ಷಕರ ಮುಖಾಂತರ ಈ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನೋ ಸೊಸೈಟಿ ಕ್ಯಾನ್ ರೈಸ್ ಅಬೌವ್ ಇಟ್ಸ್ ಲೆವೆಲ್ಸ್ ಆಫ್ ಇಟ್ಸ್ ಟೀಚರ್ಸ್. ಆದ್ರಿಂದ ಶಿಕ್ಷಕರ ಮಟ್ಟ ಬಹಳ ಹೆಚ್ಚು ಮಹತ್ವದ್ದು ಅನ್ನುವಂಥದ್ದು ಅಲ್ಲಿ ಮಹತ್ವವನ್ನು ಕೊಟ್ಟಿತು. ಮುಂದೆ ಈ ಶಿಕ್ಷಕ ತರಬೇತಿಗಳಿಗೂ ಹೆಚ್ಚು ಮಹತ್ವವನ್ನು ಕೊಟ್ಟಿತು. ಈ 3ನೇ ಶಿಕ್ಷಣ ನೀತಿಯೊಳಗಂತೂ ಈಗ ಎಲ್ಲರೂ 21ನೇ ಶತಮಾನದ ಶಿಕ್ಷಣ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ಬೃಹತ್ ಕಲ್ಪನೆಯನ್ನ ನಮ್ಮ ಎದುರಿಗೆ ಅದು ಇಟ್ಟಿದೆ. ಅದನ್ನ ನಾವೆಲ್ಲ ಈಗ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ತಾವು ಗುರುವಿನ ಅಗತ್ಯತೆ ಬಗ್ಗೆ ಹೇಳಿದ್ರಿ. ಗುರುವಿಗೆ ಸರಿಯಾದ ಮಾರ್ಗದರ್ಶನ ಅವಶ್ಯಕತೆನೂ ಇದೆ. ಅದೇ ಶಿಕ್ಷಣ ನೀತಿಯೊಳಗ ತಾವು ಎಷ್ಟು ಅದ್ಭುತವಾಗಿ ಪೀಠಿಕೆಯನ್ನು ನೀಡಿದ್ರಿ. ಸಿದ್ದರಾಮ ಮನಹಳ್ಳಿ ಅವರೇ, ತಾವು ನಿರ್ದೇಶಕರಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಳಗೆ ಆಡಳಿತದೊಳಗೆ ಅನುಭವ ಈಗ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಈ ಸಾರಿ 2025-26ನೇ ಸಾಲಿನಿಂದನೇ ಆರಂಭ ಆಗಬೇಕು ಅಂತ ಹೇಳಿದ್ರೆ ಮಾತೃಭಾಷೆಗೆ ಒತ್ತು ಕೊಡಬೇಕು ನಿಮ್ಮ ಸಿಬಿಎಸ್ಇ ಶಿಕ್ಷಣ ಪದ್ಧತಿಯೊಳಗೆ. ಯಾಕಂದ್ರೆ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಯಾವುದೇ ಶಾಲೆ ಇರಲಿ ಅಲ್ಲಿ ಮಾತೃಭಾಷೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಒಂದು ಮಹತ್ವ ಉಳಿದು ಉತ್ತರ ಭಾರತದೊಳಗ ಹಿಂದಿಗೆ ಮಹತ್ವವನ್ನು ಕೊಡಬೇಕು. ಅಂದ್ರೆ ಎಲ್ಲಿ ಒಂದು ಮಾತೃಭಾಷೆ ಇದೆ ನಿಮ್ಮ ಎಲ್ಲ ಪುಸ್ತಕಗಳು ಮಾತೃಭಾಷೆಯೊಳಗೆ ಲಭ್ಯ ಇರಬೇಕು, ಮಾತೃಭಾಷೆಯೊಳಗ ಶಿಕ್ಷಣ ನೀಡಬೇಕು ಅಂತ ಹೇಳಿ ಅದು ಸಾಕಷ್ಟು ಅಮೂಲಾಗ್ರ ಬದಲಾವಣೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದೆ. ಈ ನೀತಿಯ ಬಗ್ಗೆ ಆರಂಭಿಕ ಮಾತುಗಳನ್ನು ಹೇಳ್ಬೋದಾ? ಶಿವಶಂಕರ್ ಹಿರೇಮಠ ಸರ್ ಅವರು ಹೇಳಿದ ಹಾಗೆ ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ 3 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿದೆ. 1968, 1986, ಮೊನ್ನೆ 2020ರಲ್ಲಿ 21ನೇ ಶತಮಾನಕ್ಕೆ ನಮ್ಮ ಸಿದ್ಧತೆ ಏನಿರಬೇಕು ಎನ್ನುವಂತ ಆಲೋಚನೆ ಶುರುವಾಗಿ ಪ್ರಸ್ತುತ ಬದಲಾಗುತ್ತಿರುವಂತಹ ಸನ್ನಿವೇಶಕ್ಕೆ ನಾವೀಗ ಪ್ರಾದೇಶಿಕವಾಗಿರುವಂತಹ ನಾಡು ದೇಶ ದಾಟಿ ವಿಶ್ವದ ಪ್ರಜೆ ಆಗುವಂತಹ ವ್ಯಕ್ತಿಯನ್ನು ತಯಾರು ಮಾಡುವಂತಹ ದೂರದೃಷ್ಟಿ ಇಟ್ಕೊಂಡು 2026 ರಾಷ್ಟ್ರೀಯ ಶಿಕ್ಷಣ ನೀತಿ ರಚನೆಗೊಂಡಿದೆ. ಈ ರಚನೆಗೊಂಡಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಸ್ಕೂಲ್ ಎಜುಕೇಶನ್ ಅನ್ನುವಂತಹ ಘಟ್ಟವನ್ನ ಪುನರ್ರಚನೆ ಮಾಡಲಾಗಿದೆ. ಆ ಪುನರ್ರಚನೆ ಮಾಡುವ ಮೂಲಕವಾಗಿ ಈವರೆಗೂ ಕೂಡ 5 ವರ್ಷ 10 ತಿಂಗಳಿಗೆ ಮಗುವಿನ ಶಿಕ್ಷಣ ಆರಂಭಗೊಳ್ತಾ ಇದ್ದದ್ದಾದರೆ ಈ ಶಿಕ್ಷಣ ನೀತಿಯಲ್ಲಿ 3 ವರ್ಷಕ್ಕೆ ಮಗುವಿನ 3 ವರ್ಷದಿಂದ 18 ವರ್ಷದವರೆಗೆ ನಡೆಯುವಂತಹ ಶಿಕ್ಷಣವನ್ನ ಶಾಲಾ ಶಿಕ್ಷಣ ಅಂತ ಮಾಡಲ್ಪಟ್ಟಿದೆ. ಹಾಗಾಗಿ ಪ್ರಸ್ತುತ ಚರ್ಚೆಯ ವಿಷಯವಾಗಿರುವಂತಹ ಈ ಹೊತ್ತಿನಲ್ಲಿ ಫೌಂಡೇಶನ್, ಪ್ರಿಪರೇಷನ್, ಮಿಡ್ಲ್ ಅಂಡ್ ಸೆಕೆಂಡರಿ
ಹೀಗೆ 4 ಹಂತದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹಂತಗಳನ್ನು ಮಾಡಲ್ಪಟ್ಟಿದೆ. ತಮಗೆ ಗೊತ್ತಿರಲಿ, ಶಿಕ್ಷಣ ಮನೋವೈಜ್ಞಾನಿಕವಾಗಿರುವಂತಹ ಕ್ರಿಯೆ ಆಗಿರುವ ಕಾರಣಕ್ಕಾಗಿ ಏಜ್ ಬೆಳೀತಾ ಇದ್ದಂತೆ ಅವನ ಬೌದ್ಧಿಕತೆ, ಸಾಮಾಜಿಕತೆ, ಅವನ ನಡವಳಿಕೆ ಈ ಎಲ್ಲವನ್ನ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಣ ರೂಪಿತ ಆಗುವ ಕಾರಣದಿಂದಾಗಿ 3 ವರ್ಷದಿಂದ 8 ವರ್ಷದ ವಯಸ್ಸಿನ ಮಗುವಿನ, ಅದು ನರ್ಸರಿ, LKG, UKG, 1ನೇ ಕ್ಲಾಸ್, 2ನೇ ಕ್ಲಾಸ್, ಈ 5 ವರ್ಷದ ಶಿಕ್ಷಣವನ್ನ ಬುನಾದಿ ಶಿಕ್ಷಣ ಅನ್ನುವಂಥದ್ದನ್ನ ಈ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಮಾಡಲ್ಪಟ್ಟಿದೆ. ಬಹಳ ವ್ಯಾಪಕವಾಗಿ ಎಲ್ಲರೂ ಅಪೇಕ್ಷಿಸುವಂತಹ ರೀತಿಯೊಳಗ ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಎಲ್ಲರೂ ಅಪೇಕ್ಷಿಸುವ ರೀತಿಯಲ್ಲಿ ಮಾತೃಭಾಷೆಯಲ್ಲೇ ಶಿಕ್ಷಣ ಇರಬೇಕು ಅನ್ನುವಂಥದ್ದೇನು ಒತ್ತಿತ್ತು, ಆ ಒತ್ತನ್ನು ಕೊಡುವ ಮೂಲಕವಾಗಿ ಇಡೀ ರಾಷ್ಟ್ರದಾದ್ಯಂತ CBSE ಶಾಲೆನಲ್ಲಿ ಈ ಫೌಂಡೇಶನ್ ಹಂತದಲ್ಲಿ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ಆಗಬೇಕು. ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಅಥವಾ ರಾಜ್ಯ ಭಾಷೆ ಅಂತ ಇಲ್ಲಿ ಗೊತ್ತು ಮಾಡಲ್ಪಟ್ಟಿದೆ. ಇಂತಹ ಮಾಧ್ಯಮದಲ್ಲಿ 5 ವರ್ಷದ ಶಿಕ್ಷಣ ಸಂಪೂರ್ಣವಾಗಿ ಆ ಮಗು, ಇದಕ್ಕೆ R1 ಲ್ಯಾಂಗ್ವೇಜ್ 1 ಅಂತ ಹೇಳ್ತಾ ಇದ್ದಾರೆ, ಅದು ಮಾತೃಭಾಷೆ. ಆ ಮಗು ಓದಲು, ಬರೆಯಲು, ಸಮರ್ಪಕವಾಗಿ ಲೆಕ್ಕವನ್ನ, ಅರ್ಥಮೆಟಿಕ್ ಅಂತ ಏನ್ ಕರಿತಾ ಇದ್ದೇವೆ, ಸಹಜ ಲೆಕ್ಕವನ್ನ ಮಾಡಲಿಕ್ಕೆ ಆ ಮಗು ಸಮರ್ಥವಾಗುವಂತ ರೀತಿಯೊಳಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಇರಬೇಕು ಅನ್ನುವಂಥದ್ದನ್ನ ಈ ಶಿಕ್ಷಣ ನೀತಿಯಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಇವತ್ತು ಒಂದು ಆಶಾದಾಯಕವಾಗಿರುವಂತದ್ದು ರಾಜ್ಯ ಸರ್ಕಾರ ಇತ್ಯಾದಿಗಳು, ಅದು ಕರ್ನಾಟಕದಲ್ಲಿ ಮಾತೃಭಾಷಾ ಮಾಧ್ಯಮ ಮಾಡುವುದಕ್ಕೆ ತುಂಬಾ ತೊಡಕುಗಳಿದ್ದು, ಆ ತೊಡಕುಗಳನ್ನ CBSE ಬೋರ್ಡ್ನವರು ನಿವಾರಣೆ ಮಾಡುವ ಮೂಲಕವಾಗಿ ಒಟ್ಟಾರೆಯಾಗಿ ರಾಷ್ಟ್ರದಾದ್ಯಂತ ಏನು ಸಂವಿಧಾನದಲ್ಲಿ ಶೆಡ್ಯೂಲ್ 22 ಭಾಷೆಗಳನ್ನು ಗೊತ್ತು ಮಾಡಿದೆ, ಆ 22 ಭಾಷೆನಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಪಡ್ಕೊಂಡಿದ್ದೇ ಅದಕ್ಕೆ ಕರೆ ಆಗಿದ್ದಾದ್ರೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಮಗುವಿಗೆ ಸಾಧ್ಯ ಆಗ್ತದೆ ಅನ್ನುವಂತಹ ಚರ್ಚೆ. ಅಂದ್ರೆ ನೋಡ್ರಿ, ತಾಯಿಯ ಕಂಕುಳಿನಿಂದ ಮತ್ತೊಂದು ಭಾಷೆಗೆ ಮಗು ಹೋದ್ರೆ ಎಷ್ಟ ಒಂದು ಪರಿಚಯತೆಯನ್ನು ಅನುಭವಿಸಬೇಕು. ಇವತ್ತು ಆ ಸಾಕಷ್ಟು ಮಕ್ಕಳು ಅದನ್ನ ಅನುಭವಿಸಿದ್ದಾರೆ. CBSE ಪಠ್ಯಕ್ರಮ ಇರುವಂತಹ ಮಕ್ಕಳು ತಾಯಿ ಭಾಷೆ ಕನ್ನಡದಿಂದ ಹಿಂದಿ ಕಲಿಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಹೀಗಾಗಿ ಅವರು ಸಾಕಷ್ಟು ಸ್ಥಿತ್ಯಂತರಗಳನ್ನು ಅನುಭವಿಸ್ತಾ ಇದ್ರು. ಈಗ ಅದು ಸರಿ ಮಾಡೋ ಕಾಲ ಬಂದಿದೆ. ಶ್ರೀ ವೆಂಕಟೇಶ ಮಾಸುಕನೂರ್ ಅವರೇ, ಸಾರ್ವಜನಿಕ ಶಿಕ್ಷಣ ಸರ್ಕಾರದ ನೀತಿ ನಿಯಮಗಳು ಇದ್ರೂ ಕೂಡ ಖಾಸಗಿ ಶಿಕ್ಷಣಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಬಂತು. ಅವಾಗ ಅದು ಆರಂಭಿಕವಾಗಿ ಅದು ಒಂಥರ ವಾಣಿಜ್ಯೋದ್ಯಮ, ಅಂದ್ರೆ ಒಂದು ಉದ್ಯಮವಾಗಿ ಬೆಳಿಲಿಕ್ಕೆ ಹತ್ತಿತ್ತು. ಅದು ಬಹಳ ಆದ್ರೆ ನಿಧಾನವಾಗಿ ಸ್ಥಿತ್ಯಂತರಗಳನ್ನು ಅನುಭವಿಸ್ತಾ ಈಗ ಒಂದು ಸಮಾನಾಂತರ ತಳಹದಿಗೆ ಬಂದಿದೆ. ಈ ಖಾಸಗಿ ಶಿಕ್ಷಣ ಮತ್ತು ಸಾರ್ವಜನಿಕ ಶಿಕ್ಷಣ ಎರಡೂ ಕೂಡ ಸಮ ಹೆಜ್ಜೆ ಹಾಕೊಂಡು ನಡೀತಾ ಇವೆ. ಆ ಅಸಮತೋಲನ ನಿವಾರಣೆ ಆಗಲಿಕ್ಕೆ ಬಹುಶಃ ಸಾರ್ವಜನಿಕ ಶಿಕ್ಷಣ ಇಲಾಖೆನೂ ಕಾರಣ. ಯಾಕಂದ್ರೆ ಬದಲಾವಣೆಯನ್ನು ಮಾಡ್ಕೊಂಡು ಬಂದಿದೆ. ಹೀಗಾಗಿ ಎಲ್ಲಿ ಖಾಸಗಿ ಇತ್ತು ಅಲ್ಲಿ ಕನ್ನಡ ಮಾಧ್ಯಮ ಇರಲಿಲ್ಲ, ಮಾತೃಭಾಷೆಗೆ ಬಹಳ ಕಡಿಮೆ ಅವಕಾಶ ಇತ್ತು. ಹೀಗಾಗಿ ಈಗ ಹೊಸ ಶಿಕ್ಷಣ ನೀತಿ ಬಂದಿರೋದ್ರಿಂದ ಎಲ್ಲರೂ ಇದನ್ನ, ಯಾಕಂದ್ರೆ CBSE ಸಿಲೆಬಸ್ ಎಲ್ಲ ಕಡೆ ಖಾಸಗಿಯವರು ಮಾಡ್ತಾ ಇದ್ದಾರೆ. ಖಾಸಗಿ ಕಾಲೇಜುಗಳು ಕರ್ನಾಟಕದಲ್ಲಿ ತುಂಬಾ ಆಗಿದೆ. ಇದು ಬಹಳ ಒಂದು ಸಮಾಧಾನಕರ ವಿಷಯ. ಅಂದ್ರೆ ಯಾರು ಒಂದು ಸ್ಥಿತಿವಂತರ ಮಕ್ಕಳು ಕೂಡ ಕನ್ನಡ ಭಾಷೆಯಲ್ಲೇ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಕಲಿಯುವಂತದ್ದು, ಪೂರ್ವ ಪ್ರಾಥಮಿಕ ಅಂತ ಹೇಳ್ತೀವಲ್ಲ, R1. ಈ ಕುರಿತಂತೆ ಈಗ ಆಗಿರುವಂತಹ ಬದಲಾವಣೆ ಏನು, ಮುಂದೆ ಭವಿಷ್ಯದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಹೇಳ್ಬೋದಾ? ಕಲಿಕಾ ಮಾಧ್ಯಮ ಅನ್ನೋದೇನಿದೆ ಆರಂಭಿಕ ಹಂತದ ಶಿಕ್ಷಣದಲ್ಲಿ ಬಹಳ ಮಹತ್ವದ ಪಾತ್ರ ಇರ್ತದೆ. ಅಂದ್ರೆ ಮಗುವಿಗೆ ತಿಳಿಯುವ ಭಾಷೆಯಲ್ಲಿ, ಮಗುವಿಗೆ ಮನೆ ಭಾಷೆಯಲ್ಲಿ ಅಥವಾ ಮಾತೃಭಾಷೆಯಲ್ಲಿ ಮಗುವಿನ ಕಲಿಕೆ ಆದರೆ ಮಾತ್ರ ಆರಂಭಿಕ ಹಂತದಲ್ಲಿ ಮಗುವಿನ ಬುದ್ಧಿ ವಿಕಾಸ ಆಗಲಿಕ್ಕೆ, ಭಾವ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ನಾವು ಪ್ರಾರಂಭಿಕ ಹಂತದಲ್ಲಿಯೇ ಬೇರೆ ಮಾಧ್ಯಮದ ಮೂಲಕ ಮಗುವಿಗೆ ಕಲಿಸಲಿಕ್ಕೆ ಹೋದ್ರ ಮಗುವೇನು ಭಾಷೆ ಕಲಿಬೇಕು ಅಥವಾ ವಿಷಯ ಕಲಿಬೇಕು ಅನ್ನೋದು ಮಗುವಿಗೆ ಗೊತ್ತಾಗಲಾರದೆ ಹೋಗ್ತದ. ಹೀಗಾಗಿ ನಮ್ಮಲ್ಲಿ ಇತ್ತೀಚೆಗೆ ಒಂದು ಬಹಳ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗ್ತಾ ಇರೋದನ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು. ಮಗು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತರೆ ಮಾತ್ರ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ. ಮುಂದೆ ಬೇರೆ ಬೇರೆ ತಾಂತ್ರಿಕ ಕೋರ್ಸ್ಗಳು ಅದು ಇದು ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಉನ್ನತ ಶಿಕ್ಷಣದಲ್ಲಿ ಮಗುವಿಗೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ತದ ಅಂತ ಹೇಳಿ ಬಹಳಷ್ಟು ಪಾಲಕರದ ಒಂದು ಕಲ್ಪನೆ ಆಗಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಹಂತದಲ್ಲಿ ನಡೆದ ಅಧ್ಯಯನಗಳ ಪ್ರಕಾರ, ವೈಜ್ಞಾನಿಕ ಅಧ್ಯಯನಗಳ ಪ್ರಕಾರ ಮಗುವಿಗೆ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಆದರೆ ಮಾತ್ರ ಆ ಮಗು ಇತರ ಭಾಷೆಗಳನ್ನು ಕಲೀಲಿಕ್ಕೆ, ಸಮರ್ಪಕವಾಗಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಇಂಗ್ಲಿಷ್ ಆಗಬಹುದು, ಮತ್ತೊಂದು ಬೇರೆ ಆಗಬಹುದು. ಆದರೆ ಮಾತೃಭಾಷೆಯಲ್ಲಿ ಸರಿಯಾದ ಕಲಿಕೆ ಆದರೆ ಮಾತ್ರ ಬೇರೆ ಭಾಷೆಯನ್ನು ಮಗು ಪಿಕಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇರಲಿಲ್ಲ ಅಂದ್ರೆ ಸಾಧ್ಯ ಆಗುವುದಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮ ಮಧ್ಯೆ ಅನೇಕ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಎಲ್ಲ ಕಡೆ ಸಿಕ್ಕಾಪಟ್ಟೆ ತಲೆ ಎತ್ತಿವೆ.
ಅಲ್ಲಿ ಪಾಲಕರು ಕೂಡ ನಮ್ಮ ಮಗು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗಲಿ ಅಂತ ಹೇಳಿ ಎಲ್ಲರೂ ಹಾಗೆ ಸೇರಿಸ್ತಾ ಇದ್ದಾರೆ. ಮಗು ಆಕ್ಚುಲಿ ಅಲ್ಲಿ ಏನು ಕಲಿತಾ ಇದೆ, ಮಗುವಿನ ಕಲಿಕೆ ಪ್ರಗತಿ ಯಾವ ರೀತಿ ಅನ್ನೋದು ಆಗ್ತಾ ಇದೆ ಅನ್ನೋದನ್ನ ಪಾಲಕರು ಗಮನಿಸ್ತಾ ಇಲ್ಲ. ಈ ಕಡೆ ಮಗು ಏನಾಗ್ತಾ ಇದೆ ಅಂತಂದ್ರೆ ಮಗು ಕನ್ನಡನೂ ಬರುದಿಲ್ಲ, ಈ ಕಡೆ ಇಂಗ್ಲಿಷು ಬರುದಿಲ್ಲ, ಒಂದೊಮ್ಮೆ ಅತಂತ್ರ ಸ್ಥಿತಿಯನ್ನು ಎದುರಿಸುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಸುತ್ತೋಲೆ ಮೂಲಕ ಮಗುವಿನ ಮಾತೃಭಾಷೆಗೆ ಒತ್ತು ಕೊಟ್ಟು ಆರಂಭಿಕ ಹಂತದ ಶಿಕ್ಷಣ ಆಗಬೇಕು. ನಂತರ ಹಂತದಲ್ಲಿ ಮಗುವಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕಲಿಲಿಕ್ಕೆ ಮಾಡಲಿಕ್ಕೆ ಕೂಡ ಇದರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಆರಂಭಿಕ ಕಲಿಕೆ ಮಗುವಿಗೆ ಮಾತೃಭಾಷೆಯಲ್ಲಿ ಆದ್ರೆ ಮಗು ಬೇರೆ ವಿಷಯ ಗ್ರಹಿಕೆ ಆಗಬಹುದು, ಮತ್ತೊಂದು ಮಗುವಿನ ಬೌದ್ಧಿಕ ಬೆಳವಣಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ಇದು ಅವಕಾಶ ಕೊಡ್ತದೆ. ಇದರಿಂದಾಗಿ ಮುಂದೆ ಕೂಡ ಮಗುವಿಗೆ ಒಂದು ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಸಾಧಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳಿ. ಬಹಳ ಸಂತೋಷ ವೆಂಕಟೇಶ್ ಸರ್, ಸೂಕ್ತವಾದ ಮಾತುಗಳನ್ನು ಹೇಳಿದ್ದೀರಿ. ಶಿವಶಂಕರ್ ಹಿರೇಮಠ ಅವರೇ, ಅರಿವಿ ಗುರು ಅಂತ ಹೇಳ್ತೀವಿ ನಾವು. ಈಗ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಳಗ ಕರ್ನಾಟಕ ಸರ್ಕಾರದ ಎಲ್ಲ ಶಾಲೆಗಳು ಹೆಂಗೆ ಕೆಲಸ ಮಾಡ್ತಾವ, ಶಿಕ್ಷಕರು ಮನಸ್ಥಿತಿ ಹೆಂಗಿರ್ತದ, ಹೋಗಿ ಮಕ್ಕಳು ಅವರು ಹೆಂಗೆ ಎದುರಿಸ್ತಾರೆ ಮಕ್ಕಳನ್ನ, ಮಕ್ಕಳಿಗೆ ಒಂದು ಅರಿವನ್ನು ನೀಡುವ ನಿಟ್ಟಿನೊಳಗೆ ಆರಂಭಿಕವಾಗಿ, ಯಾಕಂದ್ರೆ ಬಹಳ ಕುತೂಹಲ ಇರ್ತದೆ. ನಾವು ಹೇಳ್ತೀವಿ ಯಾವಾಗಲೂ ಹುಟ್ಟೋ ಮಗು ಶಕ್ತಿವಂತ, ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಆಗ್ತಾನ ಶಕ್ತಿಯನ್ನು ಕಳ್ಕೊತಾನಂತ. ಅಂದ್ರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಯುದ್ಧವನ್ನು ಗೆಲ್ಲೋ ನಿಟ್ಟಿನೊಳಗೆ, ಯುದ್ಧವನ್ನು ಮಾಡಿದ ಸೈನಿಕ ಹೆಂಗ್ ದಣಿತಾನ ಹಂಗ ವಯಸ್ಸಾಗ್ತಾ ಆಗ್ತಾ ನಾವು ದಣಿತೀವಿ. ಮಗು ಬಹಳ ಶಕ್ತಿವಂತ ಇರ್ತದೆ. ಮಗುವನ್ನು ಎದುರಿಸೋದು ಶಿಕ್ಷಕರಿಗೆ ಅದು ಬಹಳ ಕಷ್ಟ ಸಾಧ್ಯ. ಅದನ್ನ ತಪ್ಪುದಾರಿ ಇಳಿಯೋದು ಬಹಳ ಅನ್ಯಾಯ ಮಾಡ್ದಂಗೆ. ಈಗ ಸಿಬಿಎಸ್ಇ ಶಿಕ್ಷಣ ಪದ್ಧತಿ ಮೊದಲು ಹೆಂಗಿತ್ತು, ತಾವು ಆಡಳಿತ ಮಾಡ್ತಿರ್ಬೇಕಿದ್ರೆ ಆಡಳಿತ ವ್ಯಾಪ್ತಿಯೊಳಗೆ ಬರ್ತಿದ್ದಿಲ್ಲ ಅದು. ಆದ್ರೆ ತಾವು ನೋಡ್ತಿದ್ರಿ ಕರ್ನಾಟಕದ ಮಕ್ಕಳು ಏನಿದಾರಲ್ಲ, ಕನ್ನಡದಲ್ಲಿ ಕಲಿಯುವಂತ ಮಕ್ಕಳಿಗೆ, ಹೊರಗಿನ ಕಲಿಯುವಂತ ಮಕ್ಕಳಿಗೆ ಒಂದು ಈಗ ನಾವು ನೋಡ್ತೀವಿ ಸಾಕಷ್ಟು ಆತ್ಮಹತ್ಯೆ ಅಂತ ಪ್ರಕರಣಗಳು ನೋಡ್ತೀವಿ. ಯಾವುದೋ ಒಂದು ಒತ್ತಡವನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ. ಅದು ಯಾಕೆ ಕಾರಣ ಅಂದ್ರೆ ಬಹುಶಃ ಮಾತೃಭಾಷೆ ನಾವು ಶಿಕ್ಷಣ ಪ್ರಾಥಮಿಕವಾಗಿ ಕೊಟ್ಟಿಲ್ಲ, ಅದು ಒಂದು ಕಾರಣ ಇದ್ದಿರಬಹುದು. ಏನು ತಾವು ಏನ್ ಹೇಳ್ತೀರಿ, ಏನು ತಾವು ಒಂದು ಈ ಒಂದು ಕನ್ನಡದ ವಿದ್ಯಾರ್ಥಿಗಳು ಮತ್ತೆ ಆಂಗ್ಲ ಭಾಷೆಯೊಳಗೆ, ಹಿಂದಿ ಒಳಗೆ ಕಲಿತಂತ ವಿದ್ಯಾರ್ಥಿಗಳು ಹೇಗೆ ಒಂದು ಸ್ಥಿತ್ಯಂತರಗಳನ್ನ, ಅವರು ಒಂದು ಮನಸ್ಸಿನ ಒಂದು ವ್ಯಾಕುಲತೆಯೊಳಗ, ಮನಸ್ಸಿನ ವಿಚಾರದೊಳಗ ಏನ್ ಬದಲಾವಣೆ, ಏನು ವ್ಯತ್ಯಾಸವನ್ನು ತಾವು ಕಾಣ್ತೀರಿ ಹಿರೇಮಠ ಅವರೇ? ಭಾರತದ ಎಲ್ಲಾ ರಾಜ್ಯದೊಳಗೆ ಶಾಸಕಾಂಗ ಯಾವ ರೀತಿಯಾಗಿ ನೀತಿ ನಿರೂಪಣೆ ಮಾಡ್ತದೆ ಅದರಂತೆ ಕಾರ್ಯಾಂಗ ನಡೀಬೇಕಾಗಿರ್ತದೆ. ಕೆಲವು ಶಾಸಕಾಂಗಗಳಲ್ಲಿ ನಮ್ಮ ಸಂವಿಧಾನಕ್ಕೆ ದತ್ತವಾದಂತಹ ಅಂಶಗಳನ್ನು ಪೂರ್ತಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯೊಳಗೆ ಭಾರತ ಸರ್ಕಾರ ರಾಷ್ಟ್ರ ಮಟ್ಟದೊಳಗನ ಕೆಲವು ಸ್ವಾಯತ್ತ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅದು ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಮಾರ್ಗದರ್ಶನ ಮಾಡ್ತದೆ. NCERT ಅಂತ ಹೇಳ್ತೇವೆ, ಅದು ಎಲ್ಲಾ ರಾಜ್ಯಗಳಿಗೆ ಈ ಪಠ್ಯ ಪುಸ್ತಕಗಳು, ಸಿಲೆಬಸ್ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡ್ತದೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಮಾಡಿದೀವಿ, ಅದು ಇಡೀ ರಾಷ್ಟ್ರದೊಳಗೆ ಶಿಕ್ಷಕರ ತರಬೇತಿ ಯಾವ ರೀತಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡ್ತದೆ. ಇದೇ ರೀತಿಯಾಗಿ ಮೆಡಿಕಲ್, ಟೆಕ್ನಿಕಲ್ ಎಲ್ಲದಕ್ಕೂ ಇದೆ. ಅವೆಲ್ಲ ಸ್ವಾಯತ್ತ ಸಂಸ್ಥೆಗಳು. ಅಂದ್ರೆ ಪ್ರಜಾಪ್ರಭುತ್ವದ ಮಾದರಿಯೊಳಗೆ ತಜ್ಞರ ಒಂದು ಮಾತಿಗೆ ಬೆಲೆ ಇರಬೇಕು ಮತ್ತು ತಜ್ಞರ ಅಭಿಪ್ರಾಯವನ್ನ ಶಾಸಕಾಂಗ ಕೇಳಬೇಕು ಅನ್ನುವಂತ ದೃಷ್ಟಿಯಿಂದ ಇವನ್ನೆಲ್ಲ ಮಾಡಿಕೊಂಡಿದ್ದು ಮತ್ತು ಪ್ರಜಾಪ್ರಭುತ್ವವನ್ನು ಬೆಳೆಸಿಕೊಂಡ ಬರ್ತಾ ಇದ್ದೇವೆ. ಮತ್ತೊಂದು, ಪ್ರಜಾಪ್ರಭುತ್ವ ಒಮ್ಮೆಲೇ ಬೆಳೆದು ಬರುವಂತದ್ದಲ್ಲ. ನಮ್ಮದು ಸಾವಿರಾರು 2000-3000 ವರ್ಷಗಳಿಂದ ಪಿತೃಪ್ರಧಾನವಾದಂತಹ, ಧರ್ಮೂಲವಾದಂತಹ ಜಾತಿ ಪದ್ಧತಿಯ ಸಮಾಜ ಪದ್ಧತಿ ಇತ್ತು, ನಮ್ಮಲ್ಲಿ ಬೆಳೆದುಕೊಂಡು ಬಂದಿದೆ. ಅದನ್ನು ಒಮ್ಮೆಲೇ ಸಮಾನತೆಯ ಹಂತದೊಳಗೆ ತರಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಮ್ಮೆಲೇ ಆಗುವುದಿಲ್ಲ. ಅದು ನಿಧಾನವಾಗಿ ಶಿಕ್ಷಣದ ಮೂಲಕವಾಗಿ, ಆಡಳಿತದ ಮೂಲಕವಾಗಿ ಅದನ್ನು ತರಬೇಕಾಗಿದೆ. ಶಿಕ್ಷಣ ಅದರೊಳಗೆ ಬಹಳಷ್ಟು ಮಹತ್ವದ ಪಾತ್ರ ವಹಿಸೋದರಿಂದ ಮಹಾತ್ಮ ಗಾಂಧೀಜಿಯವರು ಆರಂಭದ ದಶಕದೊಳಗನ ಈ ಮಾತೃಭಾಷೆಯ ಮೂಲಕ ಶಿಕ್ಷಕ ಆಗಬೇಕು ಅಂತ ಕೂಡ ತಮ್ಮ ಹಿಂದೂ ಸ್ವರಾಜ್ಯದೊಳಗೆ ರೂಪಿಸಿದ್ರು. ಅದನ್ನೇ ಅವರು ಸೇವಾಗ್ರಾಮದೊಳಗೆ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಪ್ರಯತ್ನ ಮಾಡಿದರು. ಮುಂದೆ ಶಿಕ್ಷಣ ಸರ್ಕಾರದ ಹೊಣೆ ಅಂತ ತಿಳ್ಕೊಂಡ್ರೆ ಆವಾಗ ಸಂವಿಧಾನದೊಳಗೆ ನಾವು ಒಪ್ಕೊಂಡೇವಲ್ಲ, ಆಗ ಸಂವಿಧಾನ ಮುಂದೆ ಬಂದು ಯಾವ ರೀತಿಯಾದಂತಹ ಮಾಡಬೇಕು ಅನ್ನೋದರ ಬಗ್ಗೆ ರೂಪುರೇಷೆಗಳನ್ನು ಮಾಡಿದೆ. ಅದೇ ಆ ಪಾಲಿಸಿ ಏನು ಬಂದಿದೆ ಅಲ್ಲ, ಈ ಮುಖ್ಯವಾಗಿ ಈಗಿರೋದು ಮಾತೃಭಾಷೆಯನ್ನ ಮುಖ್ಯವಾದಂತದ್ದು ಅನ್ನುವಂತಹದ್ದನ್ನ ತನ್ನದೇ ಆದಂತಹ ಸಿಬಿಎಸ್ಇ ಅಂತ ಏನಿದೆ, ಇದು ಕೇಂದ್ರ ಸರ್ಕಾರದ ಅಧೀನವಲ್ಪಟ್ಟಂತ ಅಲ್ಲೇನೆ ಇಂಪ್ಲಿಮೆಂಟ್ ಮಾಡಿದೆ. ಆ ಮಾದರಿಯೊಳಗೆ ರಾಜ್ಯ ಸರ್ಕಾರಗಳೆಲ್ಲ ಮಾಡಬೇಕಿ. ನಾವು ಈಗ ತಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ IAS, IPS ಪರೀಕ್ಷೆ ಪಾಸ್ ಆಗುವಂತ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನ ಗಮನಿಸಿದ್ರೆ ಯಾರು ಮಾತೃಭಾಷೆಯೊಳಗೆ ಆರಂಭಿಕ ಶಿಕ್ಷಣವನ್ನು ಮಾಡಿದ್ದಾರೆ ಅವರೇ ಯಶಸ್ವಿಯಾಗಿದ್ದಾರೆ. ಗಾಂಧೀಜಿಯವರು ಮಾತಿದ್ರು, ಗ್ರಾಮ ಸ್ವರಾಜ್ಯದ ಕನಸಿತ್ತು ಅವರು. ಗ್ರಾಮ ಸ್ವರಾಜ್ಯವೇ ರಾಮರಾಜ್ಯ, ಗ್ರಾಮರಾಜ್ಯವೇ ರಾಮರಾಜ್ಯ ಅಂತಿದ್ರು. ಗ್ರಾಮ ರಾಜ್ಯದ ಕಲ್ಪನೆ ಅಂದಾಗ ನಾವು ಕಾಟೇಜ್ ಇಂಡಸ್ಟ್ರೀಸ್ ಬೆಳಿಬೇಕು ಅಂದ್ರೆ ನಮ್ಮ ಗುಡಿ ಕೈಗಾರಿಕೆ ಬೆಳಿಬೇಕು ಆಯ್ತು. ಇನ್ನೊಂದು ಗ್ರಾಮ ಅಂತ ಅಂದ್ರೆ ಅಲ್ಲಿ ಮಾತೃಭಾಷೆ, ಅಲ್ಲಿ ಬೇರೆ ಭಾಷೆ ಬರ್ಲಿಕ್ಕೆ ಆಸ್ಪದನೇ ಇಲ್ಲ. ಅದು ಒಂದು ನಮ್ಮ ಕನ್ನಡ ಅನ್ನೋದು ಅಥವಾ ನಮ್ಮ ಮಾತೃಭಾಷೆ ಅನ್ನೋದು ಒಂದು ದೊಡ್ಡ ಒಂದು ಕೋಟೆಯನ್ನು ಕಟ್ಟಿರ್ತದೆ. ಆ ಕೋಟೆ ಭೇದಿಸಿ ಬೇರೆ ಭಾಷೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗ್ರಾಮ ರಾಜ್ಯವೇ ರಾಮರಾಜ್ಯ ಅಂತ ಹೇಳಿ ಗಾಂಧೀಜಿ ಕಲ್ಪನೆ ಕೂಸಿದ್ರು. ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕು, ನಾವು ಆನಂದಿಸಬೇಕು. ನಾವು ತಮಗೆ ಗೊತ್ತಿದ್ದಂತೆ 78 ವರ್ಷಗಳನ್ನ ಸ್ವತಂತ್ರಗೊಂಡು ಕಳೀತಾ ಇರುವಂತಹ ನಮ್ಮ ಗುರಿ, ಆದ್ಯತೆ ಮೊದಲು ಏನಿತ್ತು ಅಂದ್ರೆ ಶಿಕ್ಷಣದ ವಿಸ್ತಾರ ಇತ್ತು. ಅಕ್ಷರವನ್ನ ಎಲ್ಲರಿಗೂ ಕಲಿಸುವ ಮೂಲಕವಾಗಿ
ಸಾಕ್ಷರತೆಯನ್ನು ಮಾಡುವಂತದ್ದು ಸೀಮಿತ ಉದ್ದೇಶ ಇತ್ತು. ತದನಂತರದಲ್ಲಿ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟಿವಿ. ಇವತ್ತಿನ ಹೊತ್ತಿನಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಈ ದಿಶೆಯಲ್ಲಿ ಇವತ್ತು ಬಂದಿರುವಂತಹ ಸಿಬಿಎಸ್ಇ ತೆಗೆದುಕೊಂಡಿರುವಂತಹ ಒಂದು ಬೋರ್ಡ್ ತೆಗೆದುಕೊಂಡಿರುವಂತಹ ಒಂದು ದೃಢ ನಿರ್ಧಾರ ಏನು ಅಂತ ತಿಳ್ಕೊಂಡು 78 ವರ್ಷದವರೆಗೂ ಮಾಧ್ಯಮದ ವಿಚಾರದಲ್ಲಿನೇ ಗೊತ್ತಿರಲಿ, ಮಾಧ್ಯಮ ಅದು ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಿದ್ದೇ ಕರೆ ಆದರೆ ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಮತ್ತು ಆಹ್ಲಾದಕರವಾದಂತಹ ಜ್ಞಾನವನ್ನು ಹೊಂದುವುದಕ್ಕೆ ತುಂಬಾ ಸಾಧ್ಯತೆ ಆಗ್ತಾ ಇದೆ. ಆಂಗ್ಲ ಭಾಷೆ ಮಾಧ್ಯಮ ನಮಗೆ ಅಗತ್ಯ ಇಲ್ಲ, ಭಾಷೆಯಾಗಿ ಕಲೀಲಿ. ಹಲವು ಭಾಷೆಗಳನ್ನು ಕಲೀಲಿಕ್ಕೆ ಇಲ್ಲಿ ಅವಕಾಶ ಇದೆ. ಆದರೆ ಮಾತೃಭಾಷೆಯಲ್ಲೇ ಆರಂಭಿಕ ಶಿಕ್ಷಣ ಇರಬೇಕನ್ನುವಂತ ಒತ್ತು ಇದರಲ್ಲಿ ಇರುವ ಕಾರಣಕ್ಕಾಗಿ ತಾವು ಹೇಳಿದ್ದು ಗಾಂಧೀಜಿಯವರ ಕನಸು. ಅವರು ಹೇಳ್ತಾ ಇರುವಂತದ್ದು ನಾ ಗುಜರಾತಿ ಭಾಷೆಯಲ್ಲಿ ಕಲಿತೆ ಅನ್ನುವಂತ ಕಾರಣಕ್ಕಾಗಿ ಮುಂದಿನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು ಅಂತ ತಿಳ್ಕೊಂಡು, ಇವನ್ ರವೀಂದ್ರನಾಥ್ ಠಾಗೋರ್ ಅವರು ಕೂಡ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನ ಇರಬೇಕನ್ನುವಂತ ಪ್ರತಿಪಾದನೆ ಮಾಡಿದಂತಹ ಭಾರತೀಯ ಶಿಕ್ಷಣ ತಜ್ಞರಾಗಿದ್ದಾರೆ ಅವರು. ಮನಾಳಿ ಸರ್, ಈಗ ನೋಡ್ರಿ ಫೌಂಡೇಶನಲ್ ಲಿಟರಸಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಾಕ್ಷರತೆ, ಮಗು ಸಾಕ್ಷರತೆಯನ್ನು ಪಡಿಬೇಕು ಅನ್ನೋದ್ರ ಬಹಳ ಈ ಒತ್ತಿದೆ. ಚಿತ್ರಗಳನ್ನ ನೋಡ್ತದೆ, ಸಾಕಷ್ಟು ಅನುಭವಗಳನ್ನ, ಒಂದು ಥೀಮ್ಗಳನ್ನ ನೋಡಿದಾಗ ಮತ್ತೆ ಬರೀಲಿಕ್ಕೆ ಬರುವಂತ ಇದ್ದಾಗ ತಮ್ಮ ಮಾತೃಭಾಷೆಯಲ್ಲಿ ಬರೆದ್ರೆ ಅದೊಂದು ಆನಂದನೇ ಬೇರೆ. ಆಮೇಲೆ ಮುಂದುವರಿತಾ ಇಲ್ಲಿ ಪ್ರಿಪರೇಟರಿ ಸ್ಟೇಜ್ ಒಳಗೆ ಬಂದ್ರೆ R1 ಸ್ಟೇಜ್ ನಂತರ ಒಂದು ಹೇಳ್ತಾರೆ ನೋಡಿ, ಸಿನ್ಸ್ ಇಟ್ ಈಸ್ ಇನ್ R1 ದಟ್ ಲಿಟರಸಿ ಇಸ್ ಫಸ್ಟ್ ಅಟೈನ್ಡ್, ಇಟ್ ಮಸ್ಟ್ ಬಿ ಯೂಸ್ಡ್ ಆಸ್ ಅ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಫಾರ್ ಅದರ್ ಸಬ್ಜೆಕ್ಟ್ ಅಟ್ ಲೀಸ್ಟ್ ಅಂಟಿಲ್ ಲಿಟರಸಿ ಇನ್ ಅದರ್ ಲ್ಯಾಂಗ್ವೇಜ್ ಇಸ್ ಅಟೈನ್ಡ್. ಅಂದ್ರೆ ಇದರ ಅರ್ಥ ನಾವು ಕನ್ನಡ ಭಾಷೆಯೊಳಗೆ ಸಾಕ್ಷರತೆಯನ್ನು ಪಡೆಯೋಣ, ಇನ್ನೊಂದು ಭಾಷೆ ಸಾಕ್ಷರತೆ ಆಗೋಕ್ಕಿಂತ ಮೊದಲು ಆ ಭಾಷೆಯೊಳಗೆ ಶಿಕ್ಷಣ ಮಾಧ್ಯಮ ಬೇಡ, ಬೇರೆ ವಿಷಯಗಳಲ್ಲೂ ಕೂಡ ಅಂತ ಹೇಳ್ತಾರೆ ಅವರು. ಇಂಗ್ಲಿಷ್ ಮಾಧ್ಯಮ ಅದರಲ್ಲಿ ನಾವು ಬೇರೆ ಸಬ್ಜೆಕ್ಟ್ ಗಳನ್ನ ನಾವು 2ನೇ ನಂತರ ಮುಂದುವರಿಸಬೇಕಿದ್ರೆ, ಪ್ರಾಥಮಿಕ ಶಿಕ್ಷಣ ಮುಂದುವರಿಸಬೇಕಿದ್ರೆ ಆ ಭಾಷೆಯ ಬಗ್ಗೆ ಒಂದು ಸಾಕ್ಷರತೆ ಇರಬೇಕು. ABCD ಅಷ್ಟೇ ಅಲ್ಲ, ಭಾಷೆಯಲ್ಲಿ ಪ್ರಾವೀಣ್ಯತೆ ಬರಬೇಕು. ಆವಾಗ ಆ ಭಾಷೆಯಲ್ಲಿ ಕಲಿಸಲಿಕ್ಕೆ ಅಥವಾ ಕಲೀಲಿಕ್ಕೆ ಅದ್ರ ಬಗ್ಗೆ ಇವ್ರು ಏನ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ? ಆಗ್ಲೇ ಹೇಳಿದ ಹಾಗೆ 4 ಹಂತ ಅಂತ ಹೇಳಿದ್ದಲ್ಲ, ಫೌಂಡೇಶನ್ ಹಂತದವರೆಗೆ 8 ವಯದ ಮಗುವಿನ ವಯಸ್ಸಿನವರೆಗೆ ಅದು ಮಾತೃಭಾಷೆಯಲ್ಲಿ ಆಗಬೇಕು. 9, 10, 11 ಪ್ರಿಪರೇಷನ್ ಅಂತ ಹೇಳ್ತೀವಿ, ಅದಕ್ಕೆ ಸಿದ್ಧತಾ ಅಂತ ಹೇಳ್ತಾ ಇದ್ದೇವೆ. ಒಂದೇ ಭಾಷೆಯಾಗಿ ಮಾತೃಭಾಷೆಯಾಗಿ ಕಲಿತ ಆದ್ಮೇಲೆ ಅದಕ್ಕೆ ಪ್ರಾವೀಣ್ಯತೆಯನ್ನ ಮಗು ಹೊಂದಿದ್ದೇ ಕರೆ ಆದದ್ದಾದ್ರೆ ಸಿದ್ಧತೆ ಹಂತಕ್ಕೆ ಮತ್ತೊಂದು ಭಾಷೆಯನ್ನು ಕಲೀಲಿಕ್ಕೆ ಮುಕ್ತವಾಗಿದೆ. ಆದ್ರೆ ಮಾಧ್ಯಮವಾಗಿ ಇಲ್ಲ. ಮತ್ತೊಂದು ಭಾಷೆಯನ್ನು ಕಲೀಲಿಕ್ಕೆ ಬಹು ಸಂಸ್ಕೃತಿ ಬಹುಭಾಷಾ ವ್ಯವಸ್ಥೆ ಇರುವಂತಹ ಭಾರತದಲ್ಲಿ ಎಷ್ಟು ಭಾಷೆಯನ್ನು ಕಲಿತರೂ ತಪ್ಪಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತಹ ತಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳ್ತಾ ಇರುವಂತದ್ದು R1 ಅಂತ ಹೇಳಿದರೆ ಅದು ಪ್ರಥಮ ಭಾಷೆಯಾಗಿ ಮಾತೃಭಾಷೆನೇ ಇರಬೇಕನ್ನುವಂಥದ್ದು. R2 ಎನ್ನುವಂಥದ್ದು ಯಾವುದು ಮಾತೃಭಾಷೆಯಲ್ಲಿ ಸಾಮರ್ಥ್ಯವನ್ನ ಸಾಧಿಸಲಿಕ್ಕೆ, ನೈಪುಣ್ಯತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತೋ R2ಕ್ಕೆ ಹೋಗಕ್ಕೆ ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನ ಅದು ಪ್ರಿಪರೇಷನ್ ಹಂತದಲ್ಲಿ ಬರ್ತಾ ಇದೆ. ಮಿಡ್ಲ್ ಮತ್ತು ಸೆಕೆಂಡರಿ ಹಂತದಲ್ಲಿ R3 3ನೇ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶ ಇದೆ. ಯಾವುದೂ ಕೂಡ ಇಲ್ಲಿ ಕಂಪಲ್ಸರಿ ಅನ್ನುವಂಥದ್ದಿಲ್ಲ. ಗೊಂದಲ ಹೇಳ್ತಾ ಇದ್ದೇವೆ ಹಿಂದಿ ವಿಚಾರದಲ್ಲಿ, ಅಲ್ಲಿ ಮುಕ್ತವಾದಂತಹ ಅವಕಾಶ ಇದೆ. ಮಗು ಕನಿಷ್ಠ ಪಕ್ಷ ಫೌಂಡೇಶನ್ ಹಂತದಲ್ಲಿ ಮಾತೃಭಾಷೆ ಆಗಿರಬೇಕು, ಪ್ರಿಪರೇಷನ್ ಹಂತದಲ್ಲಿ 2ನೇ ಭಾಷೆಯನ್ನು ಕಲಿಬಹುದು, 3ನೇ ಹಂತದಲ್ಲಿ ಅಂತ ಹೇಳಿದರೆ ಮಿಡ್ಲ್ ಮತ್ತು ಸೆಕೆಂಡರಿ ಹಂತದಲ್ಲಿ 3ನೇ ಭಾಷೆಯನ್ನ ಕಲಿಬಹುದು ಅನ್ನುವಂಥ, ಅದನ್ನ ತಜ್ಞರು ನಿರ್ಧಾರ ಮಾಡಿ 3ನೇ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡಬಹುದು ಅನ್ನುವಂಥದ್ದಿದೆ. ಆದರೆ ಒಂದು ಮಗು ಕಡ್ಡಾಯವಾಗಿ ಮಾತೃಭಾಷೆ, ಒಂದು ಸಂಪರ್ಕ ಭಾಷೆಯನ್ನು ಕಲಿಬೇಕು ಅನ್ನುವಂಥದ್ದನ್ನ ಈ ಸುತ್ತೋಲೆ ಸ್ಪಷ್ಟಪಡಿಸ್ತಾ ಇದೆ. ವೆಂಕಟೇಶ್ ಮಾಸುಕನೂರ್ ಅವರೇ, ಈಗ ನೋಡ್ರಿ ತ್ರಿಭಾಷಾ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಯಾವಾಗ್ಲಿಂದನೂ ಇತ್ತು. ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ ಆ ಮೂರನ್ನ ಕಲಿಬೇಕು ಅಂತ ಹೇಳಿ, ಅಂದ್ರೆ 10ನೇವರೆಗೆ ಹಿಂದಿ ಕೂಡ ಕಲಿಬಹುದು ಅನ್ನೋದನ್ನ ಈಗ ಇದರಲ್ಲಿ ಕೂಡ ಹೇಳ್ತಾರೆ. CBSE ಸಿಲೆಬಸ್ ಅಲ್ಲಿ ಕೂಡ ಅಟ್ ಲೀಸ್ಟ್ 1 ಲ್ಯಾಂಗ್ವೇಜ್ ನೇಟಿವ್ ಟು ಇಂಡಿಯಾ ವಿಲ್ ಬಿ ಆಫರ್ಡ್ ಆಸ್ ಅನ್ ಆಪ್ಷನ್ ಫಾರ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಟು ಆಲ್ ದ ಸ್ಟೂಡೆಂಟ್ಸ್ ಅಪ್ ಟು ಗ್ರೇಡ್ 12. ಅಂದ್ರೆ 12ನೇ ತರಗತಿವರೆಗೆ, ಅಂದ್ರೆ ಇಂಟರ್ಮೀಡಿಯೇಟ್ ವರೆಗೂ ಕೂಡ ಇನ್ನೊಂದು ಭಾಷೆಯೊಳಗೆ ನಾವು ಮಾಧ್ಯಮವನ್ನು ನಾವು ಪ್ರಮೋಟ್ ಮಾಡ್ಲಿಕ್ಕೆ ಅವರಿಗೆ ಆಸಕ್ತಿ ಇದ್ರೆ ಅದನ್ನ ಆಪ್ಷನ್ ಕೊಡಬಹುದು ನಾವು. ಆದ್ರೆ ಆರಂಭಿಕ ಶಿಕ್ಷಣ ಮಾತ್ರ ಮಾತೃಭಾಷೆಯಲ್ಲಿ ಆಗ್ಬೇಕು ಅನ್ನೋದು ಈ ಒಂದು ಬದಲಾವಣೆ ಏನಿದೆಯಲ್ಲ. ಮೊದಲೇನಿತ್ರಿ ಆರಂಭಿಕ ಶಿಕ್ಷಣ ಮಾತೃಭಾಷೆ ಅಂತ ಕಡ್ಡಾಯ ಇದ್ದಿಲ್ಲ. ಅದು ಇದು ಕಡ್ಡಾಯ ಆದ್ಮೇಲೆ ಇನ್ನೊಂದು ಭಾಷೆ, ಆಂಗ್ಲ ಭಾಷೆಯಿಂದ ನಾವು 5ನೇದಿಂದ ಕಲಿತು ಅಂತ ತಿಳ್ಕೊಳ್ರಿ 12ನೇ ತರಗತಿವರೆಗೆ, ಅಥವಾ ಹಿಂದಿ ಭಾಷೆಯೊಳಗೆ ಕಲಿತ್ರೆ ಅದು ಏನು ಈ ಆಗಿರುವಂತಹ ಬದಲಾವಣೆಯಿಂದ ಮಕ್ಕಳಲ್ಲಿ ಏನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂತ ತಾವು ಹೇಳ್ತೀರಿ? ಇದು ಮುಂದೆ ಭವಿಷ್ಯದಲ್ಲಿ ಏನಾಗಬಹುದು? ಇದು ಮಾತೃಭಾಷೆಯಲ್ಲಿ ಕಲಿಕೆ ಆಗುವ ಮೂಲಕ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಬೆಳೀತದೆ. ಯಾಕಂದ್ರೆ ತನ್ನ ಪರಿಸರದ ಭಾಷೆ, ತನ್ನ ಗೆಳೆಯರೊಂದಿಗೆ, ತನ್ನ ಕುಟುಂಬದ ಸದಸ್ಯರೊಂದಿಗೆ ಮಗು ಏನು ದಿನನಿತ್ಯ ತನ್ನ ಇದು ನಡೆಸ್ತದ ಅದೇ ಭಾಷೆಯಲ್ಲಿ ಕಲಿಕೆ ಆಯ್ತು ಅಂದ್ರೆ ಸ್ವಾಭಾವಿಕವಾಗಿ ಮಗುವಿನಲ್ಲಿ ಒಂದು ಆತ್ಮವಿಶ್ವಾಸ ಬರ್ತದೆ. ಆಮೇಲೆ ಹೊರಗಿನ ಸಮಾಜ ಮತ್ತೊಂದು ಎದುರಿಸಲಿಕ್ಕೆ ಅದರಲ್ಲಿ ಒಂದು ಶಕ್ತಿ ಬಂದಂಗೆ ಆಗ್ತದೆ. ಆದ್ದರಿಂದ ಮಾತೃಭಾಷೆ ಶಿಕ್ಷಣ, ಮಾತೃಭಾಷೆ ಆರಂಭಿಕ ಕಲಿಕೆ ಅನ್ನೋದು ಬಹಳಷ್ಟು ಮಹತ್ವದ್ದಾಗ್ತದೆ. ಅದರೊಂದಿಗೆ ನಂತರದ ಹಂತದಲ್ಲಿ ಬೇರೆ ಭಾಷೆಯನ್ನು
ಕಲಿಯುವ ಮೂಲಕ ಆ ಮಗುವಿಗೆ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಿಗೆ ಆಗ್ತದೆ. ಈ ಮಾತೃಭಾಷೆ ಶಿಕ್ಷಣ ಅಥವಾ ಶಿಕ್ಷಣ ಮಾಧ್ಯಮ ಕುರಿತು ನಮ್ಮಲ್ಲಿ ಬಹಳಷ್ಟು ಗೊಂದಲಗಳು ಬಹಳ ದಿವಸದಿಂದ, ಬಹಳ ವರ್ಷಗಳಿಂದ ನಡೀತಾ ಬಂದಿದೆ. ನಮ್ಮ ಕರ್ನಾಟಕದಲ್ಲಿನೇ 1984ರಲ್ಲಿ ಸರ್ಕಾರ 1ರಿಂದ 5ನೇ ತರಗತಿವರೆಗೆ ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕಂತ ಆದೇಶ ಹೊರಡಿಸಿತು. ಆ ಆದೇಶ ಬೇರೆ ಬೇರೆ ಹಂತಗಳಲ್ಲಿ ಹೈಕೋರ್ಟ್ಗೆ ಹೋಯಿತು, ನಂತರ ಸುಪ್ರೀಂ ಕೋರ್ಟ್ಗೆ ಹೋಯಿತು, ನ್ಯಾಯಾಲಯಗಳು ಕೂಡ ಒಮ್ಮೆ ಇದು ರಾಜ್ಯ ಸರ್ಕಾರದ ಒಂದು ಇದಕ್ಕೆ ಒಳಪಟ್ಟದ್ದು ಅಂತ ಹೇಳಿತು. ಮತ್ತೊಮ್ಮೆ ಹೋದಾಗ ಸುಪ್ರೀಂ ಕೋರ್ಟ್ 2014ರಲ್ಲಿ ಯಾವಾಗ ಜಜ್ಮೆಂಟ್ ಬಂತು ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಅದರಲ್ಲಿ ಪಾಲಕರ ಅಂದ್ರೆ ಮಗುವಿನ ಶಿಕ್ಷಣದ ಮಾಧ್ಯಮವನ್ನು ಪಾಲಕರಿಗೆ ಬಿಟ್ಟು ಅದು. ಸೊ ರಾಜ್ಯ ಸರ್ಕಾರ ಯಾವುದನ್ನು ಕಡ್ಡಾಯವಾಗಿ ಹೇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದರೆ ಅದರಿಂದ ಬಹಳಷ್ಟು ಬಾಧಕ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ ಈ ಸುತ್ತೋಲೆ ಮೂಲಕ ಸಿಬಿಎಸ್ಇ ಅದನ್ನು ಕೂಡ ಕ್ಲಾರಿಫೈ ಮಾಡಿದೆ. 2020ರ ಶೈಕ್ಷಣಿಕ ಇದು ಏನ್ ಬಂತು ಹೊಸ ನೀತಿ, ಆ ನೀತಿ ಅಡಿ ಈ ಸರ್ಕ್ಯುಲರ್ ಹೊರಡಿಸಿದೆ. ಅದರ ಪ್ರಕಾರ ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಇದು ಈ ಸುತ್ತೋಲೆ ಮೂಲಕ ಮನವರಿಕೆ ಆಗಬೇಕು, ಮಾತೃಭಾಷೆಯಲ್ಲಿ ಕಲಿಕೆ ಎಷ್ಟು ಮಹತ್ವದ್ದು ಅಂತ. ಅದಕ್ಕೆ ಈ ಸುತ್ತೋಲೆ ಮೂಲಕ ಇದು ಬಹಳಷ್ಟು ಪರಿವರ್ತನೆ ಆಗ್ತದೆ. ಇದನ್ನು ಅಡಾಪ್ಟ್ ಮಾಡಿಕೊಂಡು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಶಾಲೆಗಳಲ್ಲಿ ಅನುದಾನಿತ ಆಗಬಹುದು, ಅನುದಾನ ರಹಿತ ಆಗಬಹುದು, ಅಲ್ಲೆಲ್ಲ ಇದನ್ನು ಅಡಾಪ್ಟ್ ಮಾಡಿಕೊಂಡು ಜಾರಿಗೊಳಿಸಿದರೆ ನಿಜವಾಗಿಯೂ ಒಂದು ಬಹಳಷ್ಟು ದೊಡ್ಡ ಪ್ರಮಾಣದ ಬದಲಾವಣೆ ಬರ್ತದೆ. ಮತ್ತು ಈ ಶಿಕ್ಷಣದ ವಾಣಿಜ್ಯೀಕರಣ ಏನಾಗ್ತಾ ಇದೆಯಲ್ಲ ಅದು ತಪ್ತದ. ಸಿಬಿಎಸ್ಇ ಸ್ಕೂಲ್ಗಳಲ್ಲಿಯೂ ಸೇಮ್ ಸಿಲೆಬಸ್ ಕನ್ನಡ ಮಾಧ್ಯಮದಲ್ಲಿ ಕಲಿಕೆ, ಬೇರೆ ಶಾಲೆಗಳಲ್ಲೂ ಅದೇ ರೀತಿಯ ಕಲಿಕೆ ಅಂತ ಹೇಳಿ ಬಂತು ಅಂತಂದ್ರೆ ಒಂದು ರೀತಿಯ ಸಮಾನತೆ, ಶಾಲಾ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಸಮಾನತೆ ಕೂಡ ಬಂದಂಗ ಆಗ್ತದ. ಇದು ನಿಜವಾಗಿಯೂ ಬಹಳಷ್ಟು ಬದಲಾವಣೆಯನ್ನು ತರ್ತದೆ. ಶಿವಶೇಖರ್ ಹಿರೇಮಠ ಅವರೇ, ಈಗ ಮೊದಲು ಸಿಬಿಎಸ್ಇ ಶಾಲೆಗಳ ಸಂಖ್ಯೆ ಕಡಿಮೆ ಇತ್ತು. ಆದ್ರೆ ಈಗ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರ ತೊಂಬಂದಲ್ಲ, ಅದಕ್ಕೆ ಪೈಪೋಟಿಯುಕ್ತವಾಗಿ ಇವತ್ತು ಸಿಬಿಎಸ್ಇ ಶಾಲೆಗಳು ಗ್ರಾಮೀಣ ಭಾಗದಲ್ಲಿ ಕೂಡ ಬಂದಿವೆ. ಮಕ್ಕಳನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ. ಈಗ R1 ಕಾಂಪಿಟೆನ್ಸೀಸ್ ಮಕ್ಕಳಲ್ಲಿ ಒಂದು ಯುದ್ಧ, ಶಿಕ್ಷಣ ಒಂದು ಯುದ್ಧ ಅಂತ ಇರ್ಕೊಂಡ್ರೆ ಮಗುವಿಗೆ ಆ ಯುದ್ಧವನ್ನೇ ಜಯಿಸಲಿಕ್ಕೆ ಮಾತೃಭಾಷೆ ಅಲ್ಲಿ ಶಿಕ್ಷಣ ಆದ್ರೆ, ಒಂದು ಸಾಕ್ಷರತೆ ಆದ್ರೆ ಒಂದು ತಿಳುವಳಿಕೆಯ ಪ್ರಮಾಣ ಜಾಸ್ತಿ ಆಗ್ತದೆ. ಆಮೇಲೆ ಇನ್ನೊಂದು ಭಾಷೆಯನ್ನು ಪ್ರಿಪರೇಟರಿ ಸ್ಟೇಜ್ನೊಳಗೆ ಮತ್ತೊಂದು ಭಾಷೆಯನ್ನು ಅವರಿಗೆ ಪರಿಚಯ ಮಾಡುವಂತದ್ದು, ಅಂದ್ರೆ ಅವರಿಗೆ ಆ ಸಾಕ್ಷರತೆ ಬೇಕು. ಇನ್ನೊಂದು ಭಾಷೆ, ಈಗ ನೋಡ್ರಿ ಇಂಗ್ಲಿಷ್ ಭಾಷೆ ಕೂಡ ಶ್ರೀಮಂತವಾಗಿರುವಂತದ್ದು. ಅಲ್ಲಿ ತತ್ವಾದರ್ಶಗಳು ಬೇರೆನೇ ಇದೆ. ಅಲ್ಲಿ ಒಂದು ಮಗ್ಗಲುಗಳು ಬೇರೆ ಬೇರೆ ಮಗ್ಗಲುಗಳು ನೋಡ್ತಾ ಇದ್ರೆ ಅಲ್ಲಿ ಆದರ್ಶಗಳು, ಯಾಕಂದ್ರೆ ಸಾಕ್ರಟಿಸ್ ಇರ್ಬೋದು, ಶೇಕ್ಸ್ಪಿಯರ್ ಇರ್ಬೋದು, ಅವೆಲ್ಲ ನಾವು ಫಿಲಾಸಫಿ ನಾವು ತಿಳಿಬೇಕು ಅಂದ್ರೆ ಅದಕ್ಕೆ ಆರಂಭಿಕ ಶಿಕ್ಷಣ ಬೇಕಾಗ್ತದೆ. ಅದಾದ ನಂತರ ನೀವು 3ನೇ ಸ್ಟೇಜ್ ಪೆಡಾಲಜಿ ಒಳಗೆ ಸ್ಕೂಲ್ಗಳು ಹೆಂಗೆ ಮಲ್ಟಿಲಿಂಗ್ವಲ್ ಕ್ಲಾಸ್ ರೂಮ್ ಸ್ಟಡೀಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಟೀಚರ್ಸ್ ಟ್ರಾನ್ಸ್ಲೇಷನ್, ಕಂಪ್ಯಾರಿಸನ್ ಆಫ್ ವೊಕ್ಯಾಬ್ಯುಲರಿ ಅಂಡ್ ಎಕ್ಸ್ಪ್ರೆಷನ್ಸ್ ಅಕ್ರಾಸ್ R1 R2, ಅಂದ್ರೆ ಅವರು ಶಬ್ದ ಸಂಗ್ರಹ ಹೇಗಿದೆ, ಇಂಗ್ಲಿಷ್ ಶಬ್ದ ಸಂಗ್ರಹ ಹೇಗಿದೆ, ಕನ್ನಡ ಶಬ್ದ ಸಂಗ್ರಹ ಹೇಗಿದೆ, ಆ ಭಾಷೆಯ ಶಬ್ದ ಸಂಗ್ರಹಗಳನ್ನ ಹೇಗೆ ಅವರು ಮಕ್ಕಳು ಕಲ್ಕೊಂಡಿದ್ದಾರೆ ಅಂತ ಹೇಳ್ತಾ ಸಿಂಪಲ್ ಲ್ಯಾಂಗ್ವೇಜ್ ಗೇಮ್ಸ್ ಅನ್ನು ಕೂಡ ಆಡಿಸಬಹುದು ಅಂತ. ಅಂದ್ರೆ ಎಂಗೇಜ್ಮೆಂಟ್ ಅವರಿಗೆ ಇದರಲ್ಲಿ ಒಂದು ಭಾಷಾ ಇದರಲ್ಲಿ ಆಸಕ್ತಿ ಬರೋ ನಿಟ್ಟಿನೊಳಗೆ ಹೇಗೆ ಈ ತರ ಒಂದು ಶ್ರೀಮಂತವಾದ ಸಾಕ್ಷೀಕರಿಸಿದ ಸಂಗತಿಗಳನ್ನ, ಮೂಲಭೂತ ಅವಶ್ಯಕತೆಗಳನ್ನ ನಾವು ಮಕ್ಕಳಿಗೆ ಪೂರೈಸಬೇಕು ಟೀನೇಜ್ ಬರೋ ಹೊತ್ತಿಗೆ ಅಂತಂದ್ರೆ ನಾವು ಈ ಒಂದು ವ್ಯವಸ್ಥೆಯೊಳಗೆ ಪಾರದರ್ಶಕತೆ ಇದೆ ಮತ್ತು ಇದು ಯಶಸ್ವಿ ಆಗಬಹುದು ಅಂತ ಹೇಳ್ತೀರಾ? ಮಕ್ಕಳಿಗೆ ಹೇಗೆ ಕಲಿಸಬೇಕು ಅನ್ನೋದು ಬಹಳ ಮಹತ್ವದ ಅಂಶ. ಯಾವ್ದರ ಮುಖಾಂತರ ಕಲಿಸಬೇಕು ಅನ್ನೋದು ಮಹತ್ವದ ಅಂಶ. ಅದಕ್ಕಿಂತಲೂ ಮಹತ್ವದ್ದು ಮಕ್ಕಳಿಗೆ ಏನು ಕಲಿಸಬೇಕು ಅನ್ನೋದು ಬಹಳ ಮಹತ್ವದ್ದು. ಒಂದು ದೃಷ್ಟಿಯಿಂದ 20ನೇ ಶತಮಾನ ನಮ್ಮ ಮಾನವೀಯ ಚಿಂತನೆಗೆ ಬಹಳಷ್ಟು ಬಲವನ್ನು ತಂದುಕೊಟ್ಟಿದೆ. ಎಲ್ಲರ ಮೂಲಭೂತ ಹಕ್ಕುಗಳನ್ನ ನಾವು ಇಲ್ಲಿ ಕಂಡುಕೊಡ್ತೇವೆ. ಸ್ತ್ರೀಯರದಾಯ್ತು, ಕಾರ್ಮಿಕರದಾಯ್ತು, ಮಕ್ಕಳದು ಆಯ್ತು. ಮಕ್ಕಳ ಮೂಲಭೂತ ಹಕ್ಕಿನೊಳಗೆ ಮಗು ತನ್ನ ಮಾತೃಭಾಷೆಯೊಳಗ ಶಿಕ್ಷಣವನ್ನು ಪಡೆಯಬೇಕು ಅನ್ನುವಂಥ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಇಡೀ ಜಾಗತಿಕ ಚಿಂತನೆ ಅದು. ಆ ಹಿನ್ನೆಲೆಯೊಳಗೆ ನಾವು ಅದನ್ನು ಮುಂದೆ ಸಾರಿಸಿಕೊಂಡು ಹೋಗಬೇಕಾಗ್ತದೆ. ಕೋರ್ಟ್ ಸಹ ಇದನ್ನು ಕ್ವಶನ್ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಮಗುವಿನ ಮೂಲಭೂತ ಹಕ್ಕು ಮಾತೃಭಾಷೆಯೊಳಗೆ ಶಿಕ್ಷಣ ಕಲಿಯೋದಿರ್ತದೆ. ಆ ಹಿನ್ನೆಲೆಯೊಳಗೆ ನಮ್ಮಲ್ಲಿ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಕೋರ್ಟ್ ಆತಂಕಗಳು ಬಂದಾವಲ್ಲ, ಅವನು ವಿಚಾರದ ಒಂದು ವೈಖರಿ ಮೂಲಕ ಅವನ್ನ ಹಿಂತೆಗೆಯಕ್ಕೆ ಹಚ್ಚಿದೆ. ಈಗೇನು ಅದನ್ನೆಲ್ಲ ಆಲೋಚನೆ ಮಾಡಿನ ಈಗ ಮಾತೃಭಾಷಾ ಶಿಕ್ಷಣ ಅಂತ ಬಂದಿದ್ದದೆ. ಇದಕ್ಕಿಂತ ಒಂದು ಮಹತ್ವದ ಒಂದು ಕೆಲಸ ಅಂತಂದ್ರೆ ಅದನ್ನ ರಾಜ್ಯ ಸರ್ಕಾರಗಳು ಬಿಟ್ಟು ಬಿಡ್ತಾರ. ಅದನ್ನ ಬಿಟ್ಟಿಲ್ಲ ಇವರು. ಆ ಎಲ್ಲಾ ಮಾತೃಭಾಷೆ ಭಾರತದ 22 ಅಧಿಕೃತ ಭಾಷೆಯೊಳಗೆ ಸಾಹಿತ್ಯವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದೆ. ಇದನ್ನು ಉಪಯೋಗ ಮಾಡಿಕೊಡ್ರಿ, ಇದನ್ನು ಪರಿಷ್ಕರಣೆ ಮಾಡಿಕೊಡ್ರಿ, ಇದನ್ನು ಮಾದರಿಯಾಗಿ ಇಟ್ಕೊಂಡು ನೀವು ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೀಗಿರೋದ್ರಿಂದ ಒಂದು ವ್ಯವಸ್ಥಿತವಾದಂತಹ ಒಂದು ರೀತಿಯೊಳಗೆ ನಮ್ಮ ಸಿಬಿಎಸ್ಇ ಈಗ ಮುಂದೆ ಹೊರಟಿದೆ. ಅದಕ್ಕೆ ನಾವು
ಇಲ್ಲಿಯ ಪಾಲಕರು, ಸರ್ಕಾರದವರು ಎಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕಾಗಿದೆ. ಆ ಹಿನ್ನೆಲೆಯೊಳಗೆ ಪಾಲಕರನ್ನ ಏನದ ಜಾಗೃತಗೊಳಿಸಬೇಕಾಗಿದೆ. ಇಲ್ಲಿ ಎಷ್ಟೋ ಜನರಿಗೆ ಇಂಗ್ಲಿಷ್ ಶಾಲೆನೇ ಬೇಕು, ಇಂಗ್ಲಿಷ್ ಮುಖಾಂತರ ಆಗಬೇಕು ಅನ್ನುವಂಥದ್ದು ಒಂದು ಭ್ರಮೆ ಕಳೆದ ಹಲವಾರು ದಶಕಗಳಿಂದ ಬಂದಿದೆ. ಅದನ್ನ ಅಂತಾರಾಷ್ಟ್ರೀಯ ಚಿಂತನೆ ಮೂಲಕವಾಗಿ ಮಗು ಮಾತೃಭಾಷೆಯ ಮೂಲಕವಾಗಿನೇ ಕಲಿಬೇಕಂತಿರೋದ್ರಿಂದ ಈ ವಸಾಹತುಶಾಹಿ ದೇಶಗಳಲ್ಲಿ ಏನಾಗಿದೆ, ನಮ್ಮ ಹಿಂದಿನ ಒಂದು ಆಡಳಿತ ಏನಿತ್ತು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆಲ್ಲ. ಇಲ್ಲಿ ಒಂದು ಸ್ವತಂತ್ರವಾದಂತಹ ಒಂದು ಆಲೋಚನೆ, ಮಾತೃಭಾಷೆಯ ಮೂಲಕವಾಗಿ ಕಲಿಯುವಂತ ಒಂದು ಆಲೋಚನೆ ಮೊದಲು ಗಟ್ಟಿಯಾಗಿ ನಿಲ್ಲುವಂತೆ ಮಾಡಬೇಕು. ಅದಕ್ಕೆ ಬೇಕಾಗುವಂತಹ ಸಾಹಿತ್ಯವನ್ನ ನಿರ್ಮಾಣ ಮಾಡಕ್ ಬರ್ತದೆ ನಮಗೆ, ಮತ್ತು ಅದಕ್ಕೆ ಒಂದು ಮಾದರಿಯಾಗಿ ನಮಗೆ ಸಿಬಿಎಸ್ಇ ಅವರೇ ಮಾಡಿಕೊಟ್ಟಿದ್ದಾರೆ. ಈಗ ಸಿಬಿಎಸ್ಇಲಿ ಇದು ಆಗ್ತಾ ಇರುವಂತಹ ಈ ಬದಲಾವಣೆ ಒಂದು ಕ್ರಾಂತಿಕಾರಕ ಅಂತ ನಾವು ಹೇಳ್ಬೋದು. ಖಂಡಿತ ಈ ಪದ ತುಂಬಾ ಅನ್ವಯ ಆಗುವಂತಹ ಮಾತು ಶರಣಬಸವ ಸರ್ ಅವರು ತಾವು ಹೇಳಿದ್ದು ತುಂಬಾ ಕ್ರಾಂತಿಕಾರಕ. ಬಹಳಷ್ಟು ಜನರ, ಬಹಳ ಶಿಕ್ಷಣ ತಜ್ಞರ ಅಪೇಕ್ಷೆ ಅದೇ ಆಗಿತ್ತು. ಯಾರು ಚಿಂತಕರಿದ್ದಾರೆ ಅದು ಮಾತೃಭಾಷೆಯಲ್ಲಿ ಇರಬೇಕಾಗಿರುವಂತಹ ಪ್ರತಿಪಾದನೆ ಎಲ್ಲರೂ ಮಾಡ್ತಾ ಬಂದದ್ದಾದರೆ ಅದಕ್ಕೊಂದು ನಿರ್ಧಾರ ಬಂದಿದ್ದಿಲ್ಲ. ಇಲ್ಲಿವರೆಗೆ ನಮ್ಮ ಕೇಂದ್ರೀಯ ಶಾಲೆಗಳಲ್ಲಿ ಹಿಂದಿ ಒಂದು ಕಡ್ಡಾಯ ಇತ್ತು. ಈಗ ಬಹುಶಃ ಇದು ಬಂದ ಮೇಲೆ ಕನ್ನಡ ಕಡ್ಡಾಯ ಆಗುತ್ತೆ, ಹೌದು, 2ನೇ ತರಗತಿವರೆಗೆ ಅಂತ ಅನ್ನೋದು ಬಹಳ ಸಮಾಧಾನಕರ ವಿಷಯ. ಅಂದ್ರೆ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿ ಇರ್ತಾರ ಅಂತ ಅರ್ಥ. ಈಗ ಅಲ್ಲಿ ಹೊರಗಡೆ ಹೋಗಿ 2ನೇ ಹೊರಗೆ ಹಿಂದಿ ಮಾತಾಡ್ತಾ ಬಂದು ಕೂತ್ರಂದ್ರೆ ತಾಯಿಗೆ ಅಪರಿಚಿತ ಆಗ್ಬಿಡ್ತಾರೆ ಮಕ್ಕಳವರು. ಈಗ ಅದನ್ನು ಸಾಕಷ್ಟು ತಂದೆ ತಾಯಿ ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಇದು ಬಹಳ ಅಭೂತಪೂರ್ವ ಅಂತ ಬದಲಾವಣೆ. ನಾವು ಗಮನಿಸಿದ್ದು ತುಂಬಾ ಸೂಕ್ತ ಅಂತ ಅನಿಸ್ತದ. ಈ ಸುತ್ತೋಲೆ ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯದ ಪ್ರಾಂಶುಪಾಲರಿಗೂ ಕಳಿಸಿಕೊಡಲ್ಪಟ್ಟಿದೆ. ಅಲ್ಲಿ 6ನೇ ಕ್ಲಾಸ್ನಿಂದ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನದಲ್ಲಿದ್ದದ್ದಾದರೆ, ಆದರೆ ಅವರನ್ನೇ ಬಳಸಿಕೊಂಡು ಸಿಬಿಎಸ್ಇ ಶಾಲೆಗಳನ್ನ ನಿಯಂತ್ರಿಸುವಂತಹ, ಮೇಲ್ವಿಚಾರಣೆ ಮಾಡುವಂತಹ, ಅವರಿಂದ ವರದಿ ತರಿಸಿಕೊಳ್ಳುವಂತಹ ಕೆಲಸವನ್ನ ಸಿಬಿಎಸ್ಇ ಮಾಡ್ತಾ ಇರುವ ಕಾರಣಕ್ಕಾಗಿ ಈ ಸುತ್ತೋಲೆಯನ್ನು ಅವರಿಗೂ ಕೂಡ ಕಳಿಸಿಕೊಡಲ್ಪಟ್ಟಿದೆ. ಜೊತೆಗೆ ಆತ್ಮೀಯರಲ್ಲಿ ಹಂಚಿಕೊಳ್ಳುವಂತಹ ಒಂದು ವಿಷಯ ಅಂತ ಹೇಳಿದ್ರೆ, ಇದು ಸುತ್ತೋಲೆ ತುಂಬಾ ಸಂಕ್ಷಿಪ್ತ ಅಂತ ಇದ್ದದ್ದಾದ್ರೂ ಕೂಡ 5ನೇಯ ಅಂಶದಲ್ಲಿ ಹೇಳ್ತಾ ಇರುವುದು ಪಾಲಕ ಪೋಷಕರ ಒಂದು ಸಮಿತಿಯನ್ನು ರಚನೆ ಮಾಡಿ ಮಾಡಿ ಮೇ ತಿಂಗಳ, ಜೂನ್ ತಿಂಗಳ, ಜುಲೈ ತಿಂಗಳದಿಂದ ಇದು ಪೂರ್ಣ ಪ್ರಮಾಣದಲ್ಲಿ ಶಿವಶಂಕರ್ ಹಿರೇಮಠ್ ಸರ್ ಅವರು, ಮಾಚಕ್ನೂರ್ ಸರ್ ಅವರು ಹೇಳಿದ ಹಾಗೆ ಈಗಾಗಲೇ ವೆಬ್ಸೈಟ್ ನಲ್ಲಿ ಮತ್ತು ಎನ್ಸಿಆರ್ಟಿ ತಯಾರು ಮಾಡಿ ಸಾಹಿತ್ಯವನ್ನ ಹಾಕ್ಬಿಟ್ಟಿದೆ. ಅದನ್ನ ತಮ್ಮ ಮಾತೃಭಾಷೆಗೆ ಅನುಸರಿಸಿಕೊಂಡು ಸಾಹಿತ್ಯ ರಚನೆ ಮಾಡಿ ಇದು ಇದೇ ಶೈಕ್ಷಣಿಕ ವರ್ಷದಿಂದ ಜಾರಿ ಬರಬೇಕು ಅನ್ನುವಂತ ಒತ್ತು ಕೊಟ್ಟು ಹೇಳಿರುವಂತಹ ಅಂಶ ತುಂಬಾ ಮೆಚ್ಚುಗೆ ಆಯಿತು. ಅಭೂತಪೂರ್ವ ಬದಲಾವಣೆ, ಬಹಳ ಸಂತೋಷ. ಆಮೇಲೆ ವಿಶೇಷ ಮಕ್ಕಳಿಗೆ, ದಿವ್ಯಾಂಗರಿಗೆ ಕೂಡ ಅವರಿಗೆ ಸಾಕಷ್ಟು ಹೆಚ್ಚಿನ ಸಮಯವನ್ನು ಕೊಡುವಂತಹದ್ದು, ಪರೀಕ್ಷೆ ಬರೀಲಿಕ್ಕೆ ಮತ್ತೆ ಸ್ಕ್ರೈಬ್ ಕೊಡುವಂತಹದ್ದು ಅದು ಮುಂದುವರೆದಿದೆ. ಡಿಸೇಬಲ್ ಚೈಲ್ಡ್ ಆ ಮಕ್ಕಳಿಗೆ ಮಾತೃಭಾಷೆಗೆ ಅಷ್ಟೇ ಕಲಿಸ್ರಿ, R2 ಇಲ್ಲ ಅವರಿಗೆ, ಅದರ ಅವಶ್ಯಕತೆ ಇಲ್ಲ. ಹೌದು, ಹೀಗಾಗಿ ಅವರಿಗೂ ಒಂಥರ ನಿರುಂಬಳ ಆಗುವಂತ ವಾತಾವರಣ. ಒಟ್ಟಾರೆಯಾಗಿ ವೆಂಕಟೇಶ್ ಮಾಚಕ್ನೂರ್ ಒಂದು ವಿಷಯ ಆಗಲೇ ಹಿರೇಮಠ್ ಅವರು ಹೇಳಿದ್ರು, ಮಾತೃಭಾಷೆಯಲ್ಲಿ ಕಲಿಕೆ ಮಗುವಿನ ಜನ್ಮಸಿದ್ಧ ಹಕ್ಕು. ಆ ಹಕ್ಕನ್ನು ನಾವೆಲ್ಲ ಉಲ್ಲಂಘಿಸ್ತಾ ಬಂದಿದ್ದೀವಿ. ಪಾಲಕರು ಉಲ್ಲಂಘಿಸಿದ್ದೀವಿ, ಸರ್ಕಾರ ಉಲ್ಲಂಘಿಸಿದೆ, ಇವನ್ ನ್ಯಾಯಾಲಯಗಳು ಕೂಡ ಉಲ್ಲಂಘಿಸಿದೆ ಅಂತ ಹೇಳ್ಬೋದು. ಆದರೆ ಹಕ್ಕು ಉಲ್ಲಂಘನೆ ಆಗ್ತಾ ಬಂದದ್ದು ಈಗ ಒಂದು ಹಂತಕ್ಕೆ ಬಂದು ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕಲಿಯುವ ಹಕ್ಕನ್ನು ಈ ಸುತ್ತೋಲೆ ಮೂಲಕ ಸಿಬಿಎಸ್ಇ ದಯಪಾಲಿಸಿದೆ. ಅದರಿಂದ ಇದು ಬಹಳ ಮಹತ್ವದ ದೊಡ್ಡ ಬದಲಾವಣೆ ಆಗಿದೆ. ಏನು ಅಂದ್ರೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಮಾತೃಭಾಷೆಯ ಒಂದು ಪಾತ್ರ ಏನಿದೆ ಅಂತ ಹೇಳಿ. ಅಂದ್ರೆ ಒಂದು ಸ್ಪಷ್ಟವಾಗಿ ಹೇಳ್ತದೆ, ಯಾವ ಭಾಷೆಯೊಳಗ ಸಾಕ್ಷರತೆ ಇಲ್ಲ ಆ ಭಾಷೆಯನ್ನು ಕಡ್ಡಾಯವಾಗಿ ಹೇರಬೇಡಿ ಮಕ್ಕಳಿಗೆ. ಆ ಸಾಕ್ಷರಾಗ್ಲಿ ಮೊದಲು ಲಿಟ್ರಸಿ ಇಂಪಾರ್ಟೆಂಟ್. ಅಲ್ಲಿ ಆ ಸಾಕ್ಷರಾಗ್ಲಿ ಪಕ್ಕಾ ಪರಿಪೂರ್ಣವಾದ್ರೆ ಆರಂಭಿಕ ಸಾಕ್ಷರತೆ ಮಾತೃಭಾಷೆಯದ್ದೇ ಇರಬೇಕು ಅನ್ನೋದು ಬಹಳ ಜಗಜ್ಜಾಹಿರವಾಗಿ ಸಿಬಿಎಸ್ಇ ಒಂದು ಮಾತೃಭಾಷೆಯಲ್ಲಿ ಶಿಕ್ಷಣ ಕುರಿತು ಏನು ಗೈಡ್ಲೈನ್ಸ್ ಅದ ಅದರೊಳಗೆ ಬಹಳ ಸ್ಪಷ್ಟವಾಗಿದೆ. ಇದು ಬಹಳ ಬದಲಾವಣೆ ತರ್ತದೆ ಮುಂದಿನ ಜನರೇಷನ್ಸ್ ಅಂತೀವಲ್ಲ, ಅಂದ್ರೆ ಮುಂದಿನ ಪೀಳಿಗೆಯವರಿಗೆ ಆತ್ಮವಿಶ್ವಾಸದಿಂದ ಸಮಾಜವನ್ನು ಎದುರಿಸುವಂತಹದ್ದು ಮತ್ತೆ ಯಶಸ್ಸಿನತ್ತ ಮುಖ ಮಾಡೋದ್ರ ಜೊತೆಗೆ ಸಂಸಾರಿಕ ಒಂದು ಕೌಟುಂಬಿಕ ಸಂವೇದನೆಗಳಿಗೆ ತಾವು ಉತ್ತರ ಕೊಡಬೇಕು ಅನ್ನೋದು ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ಮಕ್ಕಳಿಗೆ ಕೌಟುಂಬಿಕ ಸನ್ನಿವೇಶಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ. ತಾವು ದೊಡ್ಡವರಾದ್ಮೇಲೆ ತಾವು ತಮ್ಮದೇ ಬೇರೆ ಜೀವನ ಅಂತ ಹೋಗ್ತಾ ಇದ್ದಾರೆ, ತಂದೆ ತಾಯಿಯನ್ನು ಅನಾಥರಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಕೌಟುಂಬಿಕ ಸಂವೇದನೆಗಳಿಗೆ ಬಹುಶಃ ಈ ಮಾತೃಭಾಷೆಯ ಶಿಕ್ಷಣ ಇದ್ರೆ ಅದು ಇನ್ನೂ ಹೆಚ್ಚು ಹತ್ರ ಆಗ್ತಾರೆ ಅವರು. ಮತ್ತೆ ಒಂದು ವಿ ಆರ್ ಒನ್ ಅಂತಿದೆ ಅಲ್ಲ, ಅಂದ್ರೆ ನಾವು ಇಡೀ ಜಗತ್ತೇ ಒನ್ ಅಂತಿದೆ. ಈಗ ಜಗತ್ತೇ ಒಂದು, ಆದ್ರೆ ನಮ್ಮ ಕುಟುಂಬ ಬೇರೆ ಯಾಕೆ? ನಮ್ಮ ಕುಟುಂಬ ಒಂದಾಗ್ಲಿ. ಶಿಕ್ಷಣ ಪದ್ಧತಿಯಲ್ಲಿ ಆಗಿರುವಂತಹ ಅಮೂಲಾಗ್ರ ಬದಲಾವಣೆ ಖಂಡಿತ ಒಂದು ಒಳ್ಳೆಯದನ್ನು ತರಲಿ. ಬಹಳ ಹಿರಿಯರು ಶಿವಶಂಕರ್ ಹಿರೇಮಠ ಅವರೇ, ಮಾತು, ಬರಹ, ಲೆಕ್ಕ, ಸಮಾಜ ವಿಜ್ಞಾನ ಈ ಎಲ್ಲಾ ವಿಷಯಗಳು ಮುಖ್ಯವಾಗಿ ವಿದ್ಯಾರ್ಥಿಯ ಚಿಂತನೆಯನ್ನು ಹೆಚ್ಚು ಮಾಡಬೇಕು, ಆಲೋಚನೆಯನ್ನು ಮಾಡಕ್ ಹಚ್ಚಬೇಕು. ಅವನ ಕ್ರಿಯೆಯೊಳಗೆ ಕ್ರಿಯಾತ್ಮಕವಾಗಿ ಅವನ ತನ್ನ ಆಲೋಚನೆಗಳನ್ನು ತರುವಂತೆ ಮಾಡಕ್ ಹಚ್ಚಬೇಕು. ಅದು ಮಹತ್ವ. ಕಲಿಕೆಗಿಂತಲೂ ಆ ಮಗು ಏನು ಕ್ರಿಯಾತ್ಮಕವಾಗಿ ಚಿಂತನೆ ಮಾಡ್ತದೆ
ಮುಂದಿನ ಜೀವನದೊಳಗೆ ಯಾವ ರೀತಿಯಾಗಿ ನಡ್ಕೊಳ್ತದ ಅದು ಬಹಳ ಮಹತ್ವದ. ಅದನ್ನು ಮಾರ್ಪಾಡು ಮಾಡಲಿಕ್ಕೆ ಇದು ಬಹಳಷ್ಟು ಒಂದು ಅಡಿಗಲ್ಲಾಗಿದೆ ಅಂತ ತಿಳ್ಕೊಂಡು ಮಾತೃಭಾಷೆಯ ಶಿಕ್ಷಣ ಸ್ವತಂತ್ರ ಚಿಂತನೆಗೆ ಇಂಬು ಕೊಡ್ತದೆ. ಏನು ಆಮೇಲೆ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸುವ ಮೂಲಕ ನಾವೇ ನಮ್ಮ ಮಕ್ಕಳನ್ನ ನಮ್ಮಿಂದ ನಾವು ದೂರ ಮಾಡ್ಕೋತಾ ಇದ್ದೀವಿ. ಹಂಗೆ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇರೋದು ಅದನ್ನೇ. ನೀವೇನಂತೀರಿ ಸಿದ್ದರಾಮಯ್ಯ ಅವರೇ? ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 8 ಅಧ್ಯಾಯಗಳಲ್ಲಿ ಸ್ಕೂಲ್ ಎಜುಕೇಶನ್ ಬಗ್ಗೆ ಚಿಂತನೆ ಆಗಿದೆ. 2ನೇ ಹಂತದ ಚಿಂತನೆ, 1ನೇ ಹಂತದ್ದು ಇಡೀ 18 ವರ್ಷದವರೆಗೆ ಸ್ಕೂಲ್ ಎಜುಕೇಶನ್ ಹೇಗಿರ್ಬೇಕನ್ನುವಂಥದ್ದು ಹೇಳಿದ್ರೆ, ಬುನಾದಿ ಹಂತದಲ್ಲಿ ನ್ಯೂಮರಸಿ ಅಂಡ್ ಲಿಟರಸಿ ಅನ್ನುವಂತ 2 ಪದವನ್ನು ಬಳಸಿದ್ದಾರೆ. ಓದು, ಬರಹ, ಅಭಿವ್ಯಕ್ತಿ ಮತ್ತು ಲೆಕ್ಕ, ಇದಕ್ಕೆ ಲಿಟರಸಿ ಅಂತ ಕರೀತಾ ಇದ್ದಾರೆ. ನ್ಯೂಮರಸಿ ಅಂತ ಹೇಳಿದ್ರೆ ಮಗುವಿಗೆ ಅಂಕಿ ಸಂಖ್ಯೆಯನ್ನು ಕೂಡ ಆರಂಭಿಕ ಹಂತದಲ್ಲಿ ದೃಢವಾಗಿ ಖಚಿತವಾಗಿ ಕಲಿಸಿಕೊಡ್ಲೇಬೇಕು. ಬಹಳಷ್ಟು ಪಾಲಕ ಪೋಷಕರ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ನಮ್ಮ ಮಗು 5, 6ನೇ ವರ್ಗಕ್ಕೆ ಬಂದಿದೆ, ಆ ಮಗುವಿಗೆ ಓದ್ಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ಮತ್ತೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದಿದೆ. ಅದನ್ನ ಗಮನದ ಇಟ್ಕೊಂಡಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಡೀ ರಾಷ್ಟ್ರದ ಎಲ್ಲ ಮಕ್ಕಳು ಬುನಾದಿ ಹಂತದಲ್ಲಿ ಓದಬೇಕು, ಸ್ಪಷ್ಟವಾಗಿ ಓದಬೇಕು, ಸ್ಪಷ್ಟವಾಗಿ ಬರಿಬೇಕು, ಸ್ಪಷ್ಟವಾಗಿ ಅಭಿವ್ಯಕ್ತಿಸಬೇಕು. ಅಲ್ಲದೆ ಅಂಕಿ ಸಂಖ್ಯೆಯನ್ನು ಕೂಡ ಸಮರ್ಪಕವಾಗಿ ತಿಳಿಯುವ ಮೂಲಕವಾಗಿ ಮೂಲಭೂತ ಗಣಿತ ಕ್ರಿಯೆಗಳಾಗಿರುವಂತಹ ಕೂಡುವ, ಕಳೆಯುವ, ಗುಣಾಕಾರ, ಭಾಗಾಕಾರ ಲೆಕ್ಕವನ್ನು ಮಾಡಬೇಕನ್ನುವಂಥದ್ದನ್ನ ದೃಢಪಡಿಸುವಂತಹ ವಿಚಾರವನ್ನು ಕೂಡ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ 2ನೇ ಅಧ್ಯಾಯದಲ್ಲಿ ತುಂಬಾ ವಿಸ್ತೃತವಾಗಿ ಸ್ಪಷ್ಟಪಡಿಸಲಾಗಿದೆ. ಅದರ ಅಡಿ ಹಿಡದೆ ಇವತ್ತು ಸಿಬಿಎಸ್ಇ ಮಾತೃಭಾಷೆಯಲ್ಲಿ ಬುನಾದಿ ಹಂತದಲ್ಲಿ ಶಿಕ್ಷಣ ಇರಬೇಕು ಅನ್ನುವಂಥದ್ದನ್ನ ಈ ಸುತ್ತೋಲೆಯನ್ನು ಹೊರಡಿಸಿ ಹೊಸ ಶಿಕ್ಷಣ ನೀತಿ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಶಾಲೆಗಳಲ್ಲಿ ಇದನ್ನು ಜಾರಿಗೆ ತರಬೇಕು ಅಂತ ಪೂರಕವಾಗಿ ಸರ್ ಆಗಲೇ ಅಭಿಪ್ರಾಯಪಟ್ಟರು. ಕರ್ನಾಟಕ ಸರ್ಕಾರವೂ ಕೂಡ ಈ ದಿಸೆಯಲ್ಲಿ ಕೆಪಿಎಸ್ಸಿ ಶಾಲೆಗಳು ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನಂತ ತಕ್ಕೊಂಡು ಜಾರಿ ಮಾಡ್ತಾ ಇದೆ. ಮತ್ತ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಕೂಡ ಪೂರ್ವ ಪ್ರಾಥಮಿಕ ಶಾಲೆಯನ್ನ ಆರಂಭಗೊಳಿಸಬೇಕು ಅನ್ನುವಂಥದ್ದನ್ನ ಮಾಡ್ತಾ ಇದೆ. ಮತ್ತು ಇವತ್ತಿನ ಜನರಿಗೆ ಬೇಕು ಅನ್ನುವ ಕಾರಣಕ್ಕಾಗಿ 4200ರಷ್ಟು ಹೆಚ್ಚು ಸಂಖ್ಯೆಯ ಶಾಲೆಗಳು ಆಂಗ್ಲ ಮಾಧ್ಯಮ ತೆಗೆಯಬೇಕು ಅನ್ನುವಂತ ಒಂದು ಚಿಂತನೆಯೂ ಕೂಡ ನಡೀತಾ ಇದೆ. ಆದರೆ ಆಗಲೇ ಹೇಳಿದ ಹಾಗೆ ಆ ಎಲ್ಲ ಆಂಗ್ಲ ಮಾಧ್ಯಮ ಮತ್ತು ಕೆಪಿಎಸ್ಸಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲೇ ಶಿಕ್ಷಣ ಆಗಬೇಕಂತ ತಿಳ್ಕೊಂಡು ನಮ್ಮ ರಾಜ್ಯ ಸರ್ಕಾರವೂ ಕೂಡ ಒತ್ತಾಸೆ ಕೊಟ್ಟು ಅದನ್ನ ಜಾರಿಗೊಳಿಸಬೇಕು ಅನ್ನುವಂತ ಒಂದು ವಿಚಾರ ನಮ್ಮೆಲ್ಲರಲ್ಲೂ ಆಗಿದೆ. ವೈಜ್ಞಾನಿಕವಾಗಿದೆ. ಹೌದು, ಖಂಡಿತವಾಗಿ ಕೂಡ ಈ ಬದಲಾವಣೆಗಳನ್ನ ಎಲ್ಲರೂ ತರಬೇಕು. ಯಾಕಂದ್ರೆ ಈ ವೈಜ್ಞಾನಿಕ ತಳಹದಿ, ಯಾಕಂದ್ರೆ ಸಾಕಷ್ಟು ಅಭ್ಯಾಸ ಮಾಡಿದ ನಂತರ ಇದನ್ನ ವಿಚಾರ ಮಾಡಿ ಸಿಬಿಎಸ್ಇ ಶಾಲೆಗಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಬೇಕೇ ಬೇಕು 6ನೇ ಹಂತದೊಳಗಂತ ನಿರ್ಧಾರ ಮಾಡಿದಾರಲ್ಲ, ಇದು ಬಹಳ ಸ್ವಾಗತಾರ್ಹ. ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಆಸೆ ಮಾಡ್ತಾ, ತಾವು ಮೇಧಾವಿ ಶಿಕ್ಷಕರು ನಮ್ಮ ಜೊತೆ ಇದ್ದೀರಿ. ತ್ರಿರತ್ನಗಳಂತಾನೆ ಹೇಳ್ಬೋದು. ವೆಂಕಟೇಶ್ ಮಾಚಕನೂರ್ ಅವರೇ, ಸಿದ್ದರಾಮಯ್ಯ ಅವರೇ ಹಾಗೂ ಶಿವಶಂಕರ್ ಹಿರೇಮಠ ಅವರೇ, ಇಲ್ಲಿ ತನಕ ತಮ್ಮ ಒಂದು ಪಾಂಡಿತ್ಯ ಅಂದ್ರೆ ಏನು, ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ ಅನ್ನೋದು. ಯಾಕಂದ್ರೆ ಗುರಿ ಇರಬಹುದು, ಆದರೆ ಗುರು ಇಲ್ಲ ಅಂದ್ರೆ ನಡೆಯೋಂಗಿಲ್ಲ. ಅದಕ್ಕೆ ಗುರು ಜೊತೆಗೆ ಗುರಿಯನ್ನು ನಾವು ತಲುಪಲಿಕ್ಕೆ ಈ ಒಂದು ಹೊಸ ಶಿಕ್ಷಣ ನೀತಿಯೊಳಗಾಗಿರುವಂತಹ ಬದಲಾವಣೆಯನ್ನ ಮುಂದಿನ ಪೀಳಿಗೆಯವರಿಗೆ ನಾವು ದಾರಿ ಎರೆಯೋಣ ಅಂತ ಆ ನಿಟ್ಟಿನೊಳಗೆ ಮಾರ್ಗದರ್ಶನ ಮಾಡಿದಂತ ತಾವೆಲ್ಲ ಹಿರಿಯರಿಗೂ ಕೂಡ ತ್ರಿರತ್ನರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಸಕ್ತ ಸಾಲಿನ ಹೊಸ ಶಿಕ್ಷಣ ನೀತಿಯ ಅನ್ವಯ ಸಿಬಿಎಸ್ಇಯಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಈ ಕುರಿತು ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ವಿಶ್ರಾಂತ ಶಿಕ್ಷಣ ಆಯುಕ್ತರು ವೆಂಕಟೇಶ್ ಮಾಚಕನೂರ್, ಡಯಟ್ ಮುಖ್ಯಸ್ಥರು ಶಿವಶಂಕರ್ ಹಿರೇಮಠ್ ಹಾಗೂ ನಿವೃತ್ತ ಶಿಕ್ಷಣ ನಿರ್ದೇಶಕರು ಸಿದ್ದರಾಮನಹಳ್ಳಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಶರಣಬಸವ ಚೋಳಿನ್. ಸಂಕಲನ ರಾಖಿ ಹಾನ್ಗಲ್.